ಫೈನ್, ಗೊತ್ತಾಯ್ತಲ್ಲ. ಸೊ ನಿಮ್ಗೆ ಕೇಳ್ತಾರೆ ಫೈಂಡ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇನ್ ದ ಇನ್ಸೈಡ್ ದ ಗ್ಲಾಸ್ ಅಂತಂದ್ರೆ ಇಟ್ ಶುಡ್ ಬಿ ಏನು ಫೈನ್. ಓಕೆ, ಅಗೇನ್ ಫ್ರಮ್ ಟ್ರಯಾಂಗಲ್ ಎ ಬಿ ಸಿ ನನಗೆ ಬಿ ಸಿ ವ್ಯಾಲ್ಯೂ ಬೇಕು ಅನ್ಕೊಳ್ಳಿ. ದಿಸ್ ಇಸ್ ಕಾಲ್ ಲ್ಯಾಟ್ರಲ್ ಶಿಫ್ಟ್ ಅಲ್ವಾ. ಸೊ ಫ್ರಮ್ ಟ್ರಯಾಂಗಲ್ ಎ ಬಿ ಸಿ ಏನ್ ಮಾಡ್ತೀನಿ, ಸೈನ್ ಟ್ರಿಗ್ನಾಮೆಟ್ರಿ ತಗೊಳ್ತೀನಿ, ಸೈನ್ ಐ ಮೈನಸ್ ಆರ್ ಈ ಆಂಗಲ್. ಸೊ ಆಪೋಸಿಟ್ ಸೈಡ್ ಬೈ ಹೈಪಾಟೆನಸ್ ಸೈಡ್, ಆಪೋಸಿಟ್ ಇಸ್ ಬಿ ಸಿ ಬೈ ಎ ಬಿ. ನನಗೆ ಬಿ ಸಿ ಬೇಕು ನೋಡಿ. ಬಿ ಸಿ ಇಸ್ ಈಕ್ವಲ್ ಡೆಲ್ಟಾ ಎಕ್ಸ್, ದಟ್ ಇಸ್ ಕಾಲ್ಡ್ ಲ್ಯಾಟ್ರಲ್ ಶಿಫ್ಟ್. ಸೊ ಎ ಬಿ ಇಂಟು ಸೈನ್ ಐ ಮೈನಸ್ ಆರ್. ವಾಟ್ ಈಸ್ ಎ ಬಿ? ಟಿ ಬೈ ಕಾಸ್ ಆರ್. ಮಕ್ಕಳ ಗೊತ್ತಾಯ್ತಲ್ಲ ನೋಡಿ. Delta x is equal to t by cos r into sin of I minus r. This is the equation for lateral shift. T by cos r into sin of I minus r. ಮಕ್ಕಳ ಗೊತ್ತಾಯ್ತಲ್ಲ. ಸೊ ಸಿಂಪಲ್ 3 ಮಾರ್ಕ್ಸ್ ಅಲ್ಲಿ ಕೇಳಬಹುದು, ನಿಮಗೆ ಇಲ್ಲ ಬೋರ್ಡ್ ಎಕ್ಸಾಮ್ ಅಲ್ಲಿ ಡೆರಿವೇಶನ್ ಈ ತರ ಇಲ್ಲ, ಬಟ್ ಡಯಾಗ್ರಾಮ್ ಇದೆ. ಈಕ್ವೇಶನ್ ಕೊಡ್ತೀನಿ, ಈಕ್ವೇಶನ್ ಇಂಪಾರ್ಟೆಂಟ್. ಟಿ ಬೈ ಕಾಸ್ ಆರ್ ಇಂಟು ಸೈನ್ ಆಫ್ ಐ ಮೈನಸ್ ಆರ್. ಸೊ ಐ ಅಂದ್ರೇನು ಆಂಗಲ್ ಆಫ್ ಇನ್ಸಿಡೆನ್ಸ್, ಆರ್ ಅಂದ್ರೇನು ಆಂಗಲ್ ಆಫ್ ರಿಫ್ರಾಕ್ಷನ್, ಟಿ ಅಂದ್ರೇನು ಥಿಕ್ನೆಸ್. ಸೊ ಇಫ್ ಯು ನೋ ಥಿಕ್ನೆಸ್, ಇಫ್ ಯು ನೋ ಐ ಅಂಡ್ ಆರ್, ವಿ ಕ್ಯಾನ್ ಫೈಂಡ್ ಔಟ್ ಡೆಲ್ಟಾ ಎಕ್ಸ್. So t by cos r into sin of I minus r is a lateral shift. ಹಂಗಿದ್ರೆ ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡ್ತಾ ಇದ್ರಿ ನೀವು? ಥಿಕ್ನೆಸ್ ಮೇಲೆ ಡಿಪೆಂಡ್ ಆಗಿದೆ, ಆಂಗಲ್ ಆಫ್ ಇನ್ಸಿಡೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಮತ್ತೆ ನೇಚರ್ ಆಫ್ ಮೀಡಿಯಂ ಮೇಲೆ ಡಿಪೆಂಡ್ ಆಗಿರುತ್ತೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಿಸ್ ಮೀಡಿಯಂ ಮೇಲೆ ಡಿಪೆಂಡ್ ಆಗಿರುತ್ತೆ, ಅಂಡ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಸರೌಂಡಿಂಗ್ ಮೀಡಿಯಂ ಮೇಲೂ ಡಿಪೆಂಡ್ ಆಗಿರುತ್ತೆ. ನೋಡಿ ಮಕ್ಕಳ, 4 ಫ್ಯಾಕ್ಟರ್ಸ್ ಮೇಲೆ ಈ ಒಂದು ಥಿಕ್ನೆಸ್ ಡಿಪೆಂಡ್ ಆಗಿದೆ, ಅಂದ್ರೆ ಇದು ಲ್ಯಾಟ್ರಲ್ ಶಿಫ್ಟ್ ಡಿಪೆಂಡ್ ಆಗಿದೆ ನೋಡಿ. 1 by 1. 1 it depends on thickness of medium. 2 depends on angle of incidence. 3 depends on refractive index of medium. 4 refractive index of surrounding medium. ಅರ್ಥವಾಯ್ತಾ ಮಕ್ಕಳ? ಏರಿದ್ರೆ ಒಂದು ವ್ಯಾಲ್ಯೂ ಬರುತ್ತೆ, ಬೇರೆ ಮೀಡಿಯಂ ಇದ್ರೆ ಬೇರೆ ವ್ಯಾಲ್ಯೂ ಬರುತ್ತೆ, ಹಂಗಲ್ಲ. ಫೈನ್ ನೋಡಿ, ಲ್ಯಾಟ್ರಲ್ ಶಿಫ್ಟ್ ಈಸ್ ಈಕ್ವಲ್ ಟು ಟಿ ಬೈ ಕಾಸ್ ಆರ್ ಇಂಟು ಸೈನ್ ಆಫ್ ಐ ಮೈನಸ್ ಆರ್. ಬೇಕು ಅಂದ್ರೆ 1 by cos r ಗೆ ಸೀಕೆಂಟ್ ಆರ್ ಬರ್ಕೋಬಹುದು, ಟಿ ಇಂಟು ಸೀಕೆಂಟ್ ಆರ್ ಇಂಟು ಸೈನ್ ಆಫ್ ಐ ಮೈನಸ್ ಆರ್ ಬೇಕಾದ್ರು ಬರೀಬಹುದು. ದಿಸ್ ಆಲ್ಸೋ ಕರೆಕ್ಟ್, ದಟ್ ಆಲ್ಸೋ ಕರೆಕ್ಟ್. ಮಕ್ಕಳ ಗೊತ್ತಾಯ್ತಲ್ಲ, ಡಿಪೆಂಡಿಂಗ್ ಫ್ಯಾಕ್ಟರ್ಸ್ ಗೊತ್ತಾಯ್ತು. ಇವಾಗ ನೀವೇ ಹೇಳಿ, when does the lateral shift is maximum and when does the lateral shift is minimum? So lateral shift is equal to thickness. Lateral shift is equal to thickness. ಯಾವಾಗ ಆಗುತ್ತೆ ಅದು ನೋಡಿ? ಇವಾಗ ಬಿ ಸಿ ಅನ್ನೋದು ಇಷ್ಟ ಆಗತ್ತೆ, ಅರ್ಥವಾಯ್ತಲ್ಲ? ಯಾವಾಗ ಅಂದ್ರೆ ಫಾರ್ ಗ್ರೇಸಿಂಗ್ ಇನ್ಸಿಡೆನ್ಸ್, ಅರ್ಥವಾಯ್ತಲ್ಲ? ಸೊ ಅವಾಗ ಐ ವ್ಯಾಲ್ಯೂ ಎಷ್ಟೇ ಇರುತ್ತೆ? 90. ಕರೆಕ್ಟ್, ಐ ವ್ಯಾಲ್ಯೂ 90 ಡಿಗ್ರಿ ಆಗಿರುತ್ತೆ. ವಾಟ್ ಈಸ್ ಸೈನ್ ಆಫ್ 90 ಮೈನಸ್ ಆರ್? ಕಾಸ್ ಆರ್. ಕಾಸ್ ಆರ್ ಮತ್ತೆ ಕಾಸ್ ಆರ್ ಕ್ಯಾನ್ಸಲ್ ಆಗ್ಬಿಡುತ್ತೆ, ಟಿ. ಸೊ ಅಂದ್ರೆ ಲ್ಯಾಟ್ರಲ್ ಶಿಫ್ಟ್ ಇಸ್ ಈಕ್ವಲ್ ಟು ಥಿಕ್ನೆಸ್. ಇಟ್ ಈಸ್ ಮ್ಯಾಕ್ಸಿಮಮ್ ಯಾವಾಗ ಹೇಳಿ? ಫಾರ್ ನಾರ್ಮಲ್ ಇನ್ಸಿಡೆನ್ಸ್, ಸಾರಿ ಗ್ರೇಸಿಂಗ್ ಇನ್ಸಿಡೆನ್ಸ್. ಈ ತರ ಫಾರ್ ಗ್ರೇಸಿಂಗ್ ಇನ್ಸಿಡೆನ್ಸ್, ಹಿಂಗೆ ಗ್ರೇಸಿಂಗ್ ಇನ್ಸಿಡೆನ್ಸ್ ಅಂತ ಕರೀತಾರೆ. ಸೊ ಫಾರ್ ಎಕ್ಸಾಂಪಲ್ ಇವಾಗ ಫಾರ್ ನಾರ್ಮಲ್ ಇನ್ಸಿಡೆನ್ಸ್ ಆದ್ರೆ ಹಂಗೆ ಸ್ಟ್ರೈಟ್ ಹೋಗ್ಬಿಡುತ್ತೆ, ಆಯ್ತಾ? ಲ್ಯಾಟ್ರಲ್ ಶಿಫ್ಟ್ ಇರೋದೇ ಇಲ್ಲ, ಯಾಕಂದ್ರೆ ಅವಾಗ ಐ 0, ಆ 0, ಅವಾಗ ಸೈನ್ 0 0 0 ಎನಿಥಿಂಗ್ ಇಸ್ 0. ಸೊ ಡೆಲ್ಟಾ ಎಕ್ಸ್ ಇಸ್ 0. ಸೊ ನಾರ್ಮಲ್ ಶಿಫ್ಟ್, ಸಾರಿ ಲ್ಯಾಟ್ರಲ್ ಶಿಫ್ಟ್ ಇಸ್ 0 for normal incidence. Lateral shift is 0 for normal incidence, and lateral shift is maximum or equal to thickness of medium for grazing incidence. So lateral shift is equal to T ಆಗುತ್ತೆ ಯಾವಾಗ? when angle of incidence is equal to 90 degree. Fine. Okay, ಇವಾಗ under concept ನೋಡಿ. The bottom of tank filled with water appears to be raised when viewed along the normal direction. So this is also one of the effect of refraction. ನೋಡಿರ್ತೀರಾ, ಒಂದು ಗ್ಲಾಸ್ ತಗೊಳ್ಳಿ, ಗ್ಲಾಸ್ ಅಲ್ಲಿ ನೀರು ಹಾಕಿ, ಅದನ್ನ ಬಾಟಮ್ ಅನ್ನ ಮೇಲ್ಗಡೆಯಿಂದ ನೀವು ವ್ಯೂ ಮಾಡಿ ಕಣ್ಣಿಂದ. ಅವಾಗ ಏನಾಗತ್ತಂದ್ರೆ ನಮ್ಗೆ ಗೊತ್ತಾಗಲ್ಲ, ಅದು ಆ ಬಾಟಮ್ ಇರುತ್ತಲ್ಲ ಅದು ಸ್ವಲ್ಪ ಮೇಲೆ ಬಂದಿರುತ್ತೆ, ಅರ್ಥವಾಯ್ತಾ ಮಕ್ಕಳ? ಅದು ಮೇಲೆ ಬಂದಿರುತ್ತೆ, ಮೇಲೆ ಬಂದಂಗೆ ಇರುತ್ತೆ, ಮೇಲೆ ಬಂದಿರಲ್ಲ, ಮೇಲೆ ಬಂದಂಗೆ ಇರುತ್ತೆ. So it is called normal, it is due to normal refraction. ಅರ್ಥವಾಯ್ತಲ್ಲ? ಫಾರ್ ಎಕ್ಸಾಂಪಲ್ ಇವಾಗ ಒಂದು ಕಾಯಿನ್ ಹಾಕಿ, ಒಂದು ಗ್ಲಾಸ್ ಲೋಟದಲ್ಲಿ ಕಾಯಿನ್ ಹಾಕಿ ನೋಡಿ, ಡೋಂಟ್ ಪೋರ್ ಎನಿ ವಾಟರ್ ನೌ, ಆಯ್ತಾ? ಲುಕ್ ದ ಡೆಪ್ತ್ ಆಫ್ ದಟ್ ಕಾಯಿನ್. ನೌ ಯು ಪೋರ್ ವಾಟರ್ ಇನ್ ಟು ಗ್ಲಾಸ್, ಒಂದು ಅರ್ಧ ಮುಕ್ಕಾಲು ಭಾಗ ಹಾಕಿ. ನೌ ವ್ಯೂ ದ ಕಾಯಿನ್ ಥ್ರೂ ವಾಟರ್, ಆಯ್ತಾ? ನೌ ವ್ಯೂ ಕಾಯಿನ್ ಥ್ರೂ ವಾಟರ್. ವಾಟ್ ವಿಲ್ ಅಬ್ಸರ್ವ್? ಇಟ್ ಅಪಿಯರ್ಸ್ ಟು ಬಿ ರೈಸ್ಡ್, ಮೇಲೆ ಬಂದಂಗಿರುತ್ತೆ. ನೀವು ನೋಡ್ತಾ ಇರೋದು ಇಟ್ ಇಸ್ ನಾಟ್ ರಿಯಲ್ ಪೊಸಿಷನ್, ಇಟ್ ಇಸ್ ದ ಅಪರೆಂಟ್ ಪೊಸಿಷನ್ ಆಫ್ ದಿ ಕಾಯಿನ್. ವಿತೌಟ್ ವಾಟರ್ ನೀವು ನೋಡ್ತಿರೋದು ರಿಯಲ್ ಪೊಸಿಷನ್, ವಿತ್ ವಾಟರ್ ನೋಡ್ತಿರೋದು ಅಪರೆಂಟ್ ಪೊಸಿಷನ್. ಇವಾಗ ನದಿಯಲ್ಲಿ ನೀರು ಹೋಗ್ತಾ ಇರುತ್ತೆ, ಅರ್ಥವಾಯ್ತಾ ಮಕ್ಕಳ? ನದಿಯಲ್ಲಿ ನೀರು ಹೋಗ್ತಾ ಇರುತ್ತೆ,
ಕೆಳಗಡೆ ಸ್ಯಾಂಡ್ ಇರುತ್ತೆ. ಅರ್ಥವಾಯ್ತಲ್ಲ? ನಾವು ಮೇಲ್ಗಡೆಯಿಂದ ಸ್ಯಾಂಡ್ ಅನ್ನು ಗಮನಿಸ್ತೀವಿ. ಏನ್ ಗೊತ್ತಾಗತ್ತಂದ್ರೆ ಸ್ಯಾಂಡ್ ಮೇಲಿದ್ದಂಗೆ ಇರುತ್ತೆ, ಮೇಲಿರೋಲ್ಲ, ಅದು ಮೇಲಿದ್ದಂಗೆ ಇರುತ್ತೆ ಬಿಕಾಸ್ ಆಫ್ ನಾರ್ಮಲ್ ರಿಫ್ರಾಕ್ಷನ್. ಅವಾಗ ನಮ್ಗೆ ಏನ್ ಅನ್ಸುತ್ತಂದ್ರೆ ಸ್ಯಾಂಡ್ ಮೇಲಿರೋದ್ರಿಂದ ಆಳ ಕಡಿಮೆ ಇದೆಯೇನೋ, ಡೆಪ್ತ್ ಕಡಿಮೆ ಇದೆಯೇನೋ ಅಂತ ಹೇಳ್ಬಿಟ್ಟು ಕಾಲಿಡಕ್ಕೆ ಹೋಗ್ತೀವಿ. ಕಾಲಿಟ್ಟ ಮೇಲೆ ಗೊತ್ತಾಗತ್ತೆ ಎಷ್ಟು ಆಳ ಇದೆ ಅಂತ. ನಾವ್ ಏನ್ ನಮ್ಮ ಫೀಲಿಂಗ್ ಹಂಗಿರುತ್ತೆ, ಮೇಲೆಗಡೆ ಇದೆ ಅಲ್ವಾ, ಜಾಸ್ತಿ ಆಳ ಇಲ್ಲ ಅಂದ್ಬಿಟ್ಟು ಕಾಲಿಡಕ್ಕೆ ಹೋಗ್ತೀವಿ. ಆಯ್ತಾ? ಕೆಳಗೆ ಹೊಟ್ಟು ಸಿಂಕ್ ಆಗ್ಬಿಡುತ್ತೆ. ಇನ್ನು ಸ್ವಲ್ಪ ಡೆಪ್ತ್ ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಆಳಕ್ಕಿಂತ ಜಾಸ್ತಿ ಇರುತ್ತೆ. ಮಕ್ಳಿಗೆ ಗೊತ್ತಾಯ್ತಲ್ಲ? ಯಾಕೆ ಹೇಳಿ? ಆ ಸ್ಯಾಂಡ್ ನಮಗೆ ಅಪಿಯರ್ಸ್ ಟು ಬಿ ರೈಸ್ಡ್ ಬಿಕಾಸ್ ಆಫ್ ನಾರ್ಮಲ್ ರಿಫ್ರಾಕ್ಷನ್. ದಟ್ ಸ್ಯಾಂಡ್ ಅಪಿಯರ್ಸ್ ಟು ಬಿ ರೈಸ್ಡ್, ಮೇಲೆ ಬಂದಿರುತ್ತೆ. ನೀವೇನು ಸ್ಯಾಂಡ್ ಅನ್ನು ನೋಡ್ತಾ ಇದೀರಿ, ಇಟ್ ಈಸ್ ನಾಟ್ ರಿಯಲ್ ಪೊಸಿಷನ್ ಆಫ್ ದಿ ಸ್ಯಾಂಡ್, ಇಟ್ ಈಸ್ ಓನ್ಲಿ ದ ಅಪರೆಂಟ್ ಪೊಸಿಷನ್ ಆಫ್ ದಿ ಸ್ಯಾಂಡ್. ಅರ್ಥ ಆಯ್ತು? ನಾವೇನ್ ನೋಡ್ತಾ ಇದೀವಿ ಇಟ್ ಇಸ್ ಓನ್ಲಿ ಅಪರೆಂಟ್ ಡೆಪ್ತ್. ರಿಯಲ್ ಡೆಪ್ತ್ ವಿತೌಟ್ ವಾಟರ್ ನೋಡ್ತಿರಲ್ವಾ, ಅದು ವಿತೌಟ್ ರಿಯಲ್ ಡೆಪ್ತ್. ಅದು ಇವಾಗ ನೋಡ್ತಾ ಇರೋದು ಅಪರೆಂಟ್ ಡೆಪ್ತ್ ಅಂತ ಕರಿತೀವಿ. ಮಕ್ಕಳ ಗೊತ್ತಾಯ್ತಲ್ಲ? ಅದೇ ತರ ಇದು ಲೋಟದಲ್ಲಿ ನಾವು ಕಾಯಿನ್ ಹಾಕ್ತಿವಿ, ಆಯ್ತಾ? ಸೊ ವಿತೌಟ್ ವಾಟರ್ ರಿಯಲ್ ಆಗಿ ನೋಡ್ತಾ ಇದೀವಿ, ವಿತ್ ವಾಟರ್ ಅಪರೆಂಟ್ ಡೆಪ್ತ್ ಅಂತ ನೋಡ್ತೀವಿ. ಮಕ್ಕಳ ಗೊತ್ತಾಯ್ತಲ್ಲ? ಸೊ ಅದೇ ನಾನು ಇಲ್ಲಿ ಹೇಳಿದ್ದು ನೋಡಿ, ಲೈಕ್ ದಿಸ್ ನೋಡಿ, ಬಿಕಾಸ್ ಆಫ್ ನಾರ್ಮಲ್ ರಿಫ್ರಾಕ್ಷನ್. ಆಯ್ತಾ? ನಾರ್ಮಲ್ ಶಿಫ್ಟ್ಗೆ ಒಂದಿದೆ ಫಾರ್ಮುಲಾ ಹೇಳ್ತೀನಿ ನೋಡ್ರು, ಅರ್ಥವಾಯ್ತಲ್ಲ? ಸೊ ದಿಸ್ ಇಸ್ ಒನ್ ಮೀಡಿಯಂ, ದಿಸ್ ಇಸ್ ಒನ್ ಮೀಡಿಯಂ. ಆಯ್ತಾ? ಗ್ಲಾಸ್ ಮೀಡಿಯಮೋ ವಾಟರ್ ಮೀಡಿಯಮೋ ಏನಾದ್ರು ಇಟ್ಕೊಳ್ಳಿ. ಇವಾಗ ಇದು ಆಬ್ಜೆಕ್ಟ್. ಆಯ್ತಾ? ಆಬ್ಜೆಕ್ಟ್ ರಿಯಲ್ ಆಗಿ ಇಲ್ಲಿದೆ, ಬಟ್ ನಾವು ಇಲ್ಲಿ ಹೊರಗಡೆಯಿಂದ ನೋಡಿದಾಗ ಈ ಆಬ್ಜೆಕ್ಟ್ ಇಲ್ಲಿ ಇದ್ದಂಗಿರುತ್ತೆ. ನೋಡಿ, ಈ ಆಬ್ಜೆಕ್ಟ್ ಇಲ್ಲಿ ಇದ್ದಂಗಿರುತ್ತೆ, ಇಲ್ಲಿ ಇರೋಲ್ಲ, ಇದ್ದಂಗಿರುತ್ತೆ ಬಿಕಾಸ್ ಆಫ್ ನಾರ್ಮಲ್ ರಿಫ್ರಾಕ್ಷನ್. ಮಕ್ಕಳ ಗೊತ್ತಾಯ್ತಲ್ಲ? ಈಗಂದ್ರೆ ನಾನು ಒಂದು ರೇ ತಗೊಂತೀನಿ ನೋಡಿ. ಫಾರ್ ಎಕ್ಸಾಂಪಲ್ ಇವಾಗ ಇದು ವಾಟರ್ ಮೀಡಿಯಂ ಅಂತ ಇಟ್ಕೊಳ್ಳಿ, ಇದು ಏರ್ ಮೀಡಿಯಂ, ರೇರ್ ಮೀಡಿಯಂ, ಏರ್ ಅಂತ ಇಟ್ಕೊಳ್ಳಿ. ಸೊ ಯಾವತ್ತೂ ಅಷ್ಟೇ, ಇವಾಗ ಇಲ್ಲಿಂದ ಒಂದು ರೇ ತಗೊಂತೀನಿ ಆಬ್ಲಿಕ್ ಆಗಿ. ಆಯ್ತಾ? ಇದು ಡೆನ್ಸರ್ ಮೀಡಿಯಂ ತಾನೆ, ಇದು ರೇರ್ ಮೀಡಿಯಂ. ಏನಾಗುತ್ತೆ? ಇಟ್ ಬೆಂಡ್ಸ್ ಅವೇ ಫ್ರಮ್ ನಾರ್ಮಲ್. ಬೆಂಡ್ ಆಗಿದೆಯಾ? ಅವೇ ಫ್ರಮ್ ನಾರ್ಮಲ್. ಬ್ಯಾಕ್ವರ್ಡ್ಸ್ ಪ್ರೊಡ್ಯೂಸ್ ಮಾಡಿ, ಇದು ಇಲ್ಲಿ ಕಟ್ ಆಗುತ್ತೆ. ಇನ್ನೂ ಒಂದು ರೇ ತಗೊಳ್ಳಿ, ಇಲ್ಲಿ ಹೋಗಿ ಇಟ್ ಬೆಂಡ್ಸ್ ಅವೇ ಫ್ರಮ್ ನಾರ್ಮಲ್. ಕರೆಕ್ಟಾ ಮಕ್ಕಳ? ಸೊ ಬ್ಯಾಕ್ವರ್ಡ್ಸ್ ಪ್ರೊಡ್ಯೂಸ್ ಮಾಡಿ, ಇವೆರಡು ಇಲ್ಲಿ ಮೀಟ್ ಆಗುತ್ತೆ. ಅರ್ಥವಾಯ್ತಲ್ಲ? ಎಲ್ಲಿ ಮೀಟ್ ಆಗುತ್ತೋ ದಟ್ ಈಸ್ ಕಾಲ್ಡ್ ದ ಇಮೇಜ್ ಆಫ್ ದಿಸ್ ಆಬ್ಜೆಕ್ಟ್. ಅರ್ಥವಾಯ್ತಾ? ದಿಸ್ ಇಸ್ ಕಾಲ್ಡ್ ಇಮೇಜ್ ಆಫ್ ದಿಸ್ ಆಬ್ಜೆಕ್ಟ್. ಮಕ್ಕಳು ಗೊತ್ತಾಯ್ತಲ್ಲ? ದಿಸ್ ಈಸ್ ನಾಟ್ ದ ರಿಯಲ್ ಇಮೇಜ್, ಇಟ್ಸ್ ಓನ್ಲಿ ವರ್ಚುವಲ್ ಇಮೇಜ್. ಅಲ್ಲಿ ಇದ್ದಂಗಿರುತ್ತೆ, ಅಂದ್ರೆ ಇದು ಇಲ್ಲಿ ಇದ್ದಂಗಿರುತ್ತೆ, ಇಲ್ಲಿ ಇರಲ್ಲ, ಇದ್ದಂಗಿರುತ್ತೆ. ದಟ್ ಇಸ್ ದ ಮೀನಿಂಗ್ ಆಫ್ ಅಪರೆಂಟ್, ದಟ್ ಇಸ್ ದ ಮೀನಿಂಗ್ ಆಫ್ ವರ್ಚುವಲ್ ಅಂತ. ಓಕೆ, ಹಂಗಿದ್ರೆ ನೋಡಿ ಹೇಳ್ತೀನಿ ಇವಾಗ. ಇಲ್ಲಿಂದ ನೋಡಿ, ಇಲ್ಲಿಂದ ಇಲ್ಲಿಗಿರೋದು ರಿಯಲ್ ಡೆಪ್ತ್ ಅಂತ ನೋಡಿ, ಇಲ್ಲಿಂದ ಇಲ್ಲಿಗಿರೋದು ರಿಯಲ್ ಡೆಪ್ತ್ ಅಂತ ಕರಿತೀನಿ. ಅದೇ ಇಲ್ಲಿಂದ ಇಲ್ಲಿಗಿರೋದು, ಇಲ್ಲಿಂದ ಇಲ್ಲಿಗಿರೋದು ಅಪರೆಂಟ್ ಡೆಪ್ತ್ ಅಂತ. ಇಲ್ಲಿಂದ ಇಲ್ಲಿಗಿರೋದು ನಾನು ಹೇಳಿದ್ನಲ್ಲ, ಸ್ಯಾಂಡ್ ನದಿಯಲ್ಲಿ ಸ್ಯಾಂಡ್ ಇರೋದು ಇಲ್ಲಿ, ಬಟ್ ನಮ್ಗೆ ಕಾಣಿಸೋದು ಇಲ್ಲಿಗೆ. ಅದಕ್ಕೆ ಕಾಲಿಟ್ರೆ ನಮ್ಗೆ ಇಲ್ಲಿಗೆ ಬಂದ್ಬಿಡುತ್ತೆ, ನಮ್ಗೆ ಗೊತ್ತಾಗಲ್ಲ. ಅದು ಕಾಲಿಟ್ರೆ ತುಂಬಾ ಎಷ್ಟು ಆಳ ಇದಪ್ಪ ಅಂತ ಆವಾಗ ಅನ್ಸುತ್ತೆ ನಮ್ಗೆ, ಅಲ್ವಾ? ಸೊ ಹಂಗಿದು. ಅಥವಾ ಗ್ಲಾಸ್ ಅಲ್ಲಿ ನಾವು ಕಾಯಿನ್ ಹಾಕಿರ್ತೀವಿ, ವಿತೌಟ್ ವಾಟರ್ ಇಲ್ಲಿರುತ್ತೆ, ವಿತ್ ವಾಟರ್ ಇಲ್ಲಿ ಇದ್ದಂಗಿರುತ್ತೆ. ಮಕ್ಳಿಗೆ ಗೊತ್ತಾಯ್ತಲ್ಲ? ಸೊ ಇಲ್ಲಿಂದ ಎಲ್ಲಿಗೆ ಶಿಫ್ಟ್ ಆಯ್ತಲ್ವಾ, ದಿಸ್ ಈಸ್ ಕಾಲ್ಡ್ ನಾರ್ಮಲ್ ಶಿಫ್ಟ್ ಅಂತ ಕರೀತಾರೆ. ದಿಸ್ ನೋಡಿ, ಇವಾಗ ದಿಸ್ ಡಿಸ್ಟೆನ್ಸ್ ಇರುತ್ತೆ ನೋಡಿ, OI ಇಸ್ ಕಾಲ್ಡ್ ಶಿಫ್ಟ್ ಅಂತ ಕರೀತಾರೆ, ಅಥವಾ ಅದನ್ನ ನಾರ್ಮಲ್ ಶಿಫ್ಟ್ ಅಂತ ಕರೀತಾರೆ. ಮಕ್ಳ ಗೊತ್ತಾಯ್ತಲ್ಲ? ಸೊ ದಿಸ್ ಇಸ್ ಕಾಲ್ಡ್ ನಾರ್ಮಲ್ ಶಿಫ್ಟ್, ದಿಸ್ ಇಸ್ ಕಾಲ್ಡ್ ರಿಯಲ್ ಡೆಪ್ತ್, ದಿಸ್ ಇಸ್ ಕಾಲ್ಡ್ ಅಪರೆಂಟ್ ಡೆಪ್ತ್. ಅರ್ಥವಾಯ್ತಾ ಮಕ್ಳ? ಫೈನ್. ನೋಡಿ, ಅದೇ ಹೇಳ್ತಾ ಇರೋದು ನಾನು. ಸೊ ಇದು ಡೆನ್ಸರ್ ಮೀಡಿಯಂ. ಆಯ್ತಾ? ಅದೇ ಹೇಳಿದ್ದು, ಇಷ್ಟೊತ್ತು ಹೇಳಿದ್ದು ಅದನ್ನೇ ಸೇಮ್. ನೋಡಿ, ಇದು ಅಪರೆಂಟ್ ಡೆಪ್ತ್, ಇದು ರಿಯಲ್ ಡೆಪ್ತ್. ಅರ್ಥವಾಯ್ತಲ್ಲ? ಇಟ್ ಬೆಂಡ್ಸ್ ಅವೇ ಫ್ರಮ್ ನಾರ್ಮಲ್. ಇದು ಇಟ್ ಅಪಿಯರ್ಸ್ ಟು ಬಿ ಹಿಯರ್, ಇಟ್ ಅಪಿಯರ್ಸ್ ಟು ಬಿ ಹಿಯರ್. ಫೈನ್. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ವಿತ್ ರೆಸ್ಪೆಕ್ಟ್ ಟು ಏರ್ ಈಸ್, ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ ವಿತ್ ರೆಸ್ಪೆಕ್ಟ್ ಟು ಏರ್ ಈಸ್ ಹೆಂಗ್ ಬರೀಬಹುದು ಅಂತಂದ್ರೆ ರಿಯಲ್ ಡೆಪ್ತ್ ಬೈ ಅಪರೆಂಟ್ ಡೆಪ್ತ್ ಫಾರ್ಮುಲಾ. ಆಯ್ತಾ? N21 ಬೇಕಾದ್ರೆ ಬರಿಬಹುದು ನಾವು. N21 is equal to N2 by N1. ಆಯ್ತಾ ಮಕ್ಕಳ? ದಿಸ್ ಇಸ್ ಕಾಲ್ಡ್ N2 by N1. ಸೊ ರಿಯಲ್ ಡೆಪ್ತ್ ನ ಟಿ ಅಂತ ಕರಿತೀನಿ, ಅಪರೆಂಟ್ ಡೆಪ್ತ್ ನ ಟಿ ಡ್ಯಾಶ್ ಕರಿತೀನಿ ಅಷ್ಟೇ. ಇನ್ನು ಮುಂದೆ ಒಂದು ಫಾರ್ಮುಲಾ ಸಿಗ್ಬಿಡುತ್ತೆ ನಿಮಗೆ. ರಿಫ್ರಾಕ್ಟಿವ್ ಇಂಡೆಕ್ಸ್ ಅನ್ನ ರಿಯಲ್ ಡೆಪ್ತ್ ಬೈ ಅಪರೆಂಟ್ ಡೆಪ್ತ್ ಅಂತ ಬರೀಬಹುದು. ರಿಯಲ್ ಡೆಪ್ತ್ ಬೈ ಅಪರೆಂಟ್ ಡೆಪ್ತ್ ಅಂತ ಬೇಕಾದ್ರೆ ಬರೀಬಹುದು ವಿದ್ಯಾರ್ಥಿಗಳೇ. ಗೊತ್ತಾಯ್ತಲ್ಲ? ಫೈನ್. ಸೊ ಹಂಗಿದ್ರೆ ಇಫ್ N1 is 1 ಫಾರ್ ರೇರ್ ಮೀಡಿಯಂ, N2 is equal to N ಫಾರ್ ಡೆನ್ಸರ್ ಮೀಡಿಯಂ. ಜನರಲ್ ಆಗಿ ಬರ್ಕೊಂಡಿದ್ದೀನಿ ಅಷ್ಟೇ, ಯಾವಾಗ್ಲೂ ಏರ್ ಇರಬೇಕು ಅಂತ ಏನಿಲ್ಲ. ಅರ್ಥವಾದ ಬೇರೆ ಮೀಡಿಯಂ ಇದ್ರು ನಡೆಯುತ್ತೆ. ಆಯ್ತಾ? ಸೊ ಏರ್ ಮೀಡಿಯಂ ಆಗಿದ್ರೆ N1 ಗೆ 1 ಕೊಡಿ. ಯಾವತ್ತು ರಿಮೆಂಬರ್, ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಏರ್ ಈಸ್ ಆಲ್ವೇಸ್ 1. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಏರ್ ಈಸ್ ಆಲ್ವೇಸ್ 1. ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ವಾಟರ್ 1.33 ನೆನ್ಪಿಡಿ, ಮುಂದೆ ಬರುತ್ತದು, ತಿಳ್ಕೊಂಡ್ರಿ ವ್ಯಾಲ್ಯೂ. ಆಯ್ತಾ? ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್. Refractive index of water is 1.33. Refractive index of glass is 1.5. Refractive index of diamond is 2.48. ಆಯ್ತಾ? ಇವೆಲ್ಲ ಅಟ್ಲೀಸ್ಟ್ ಒಂದು 4 ಮೀಡಿಯಂ ಒಳಗೆ ತಿಳ್ಕೊಳ್ಳಿ. ಸೊ ವ್ಯಾಕ್ಯೂಮ್ಗೆ, ಏರ್ಗೆ ಎಲ್ಲ ಒಂದೇ. ಆಯ್ತಾ? 1.
ಆಯ್ತಾ. ವಾಟರ್ಗೆ 1.33, ಗ್ಲಾಸ್ಗೆ 1.5, 1.55 ಹಿಂಗೆಲ್ಲ ಬರುತ್ತೆ. 1.5 ನಾವು ತಗೊಂತೀವಿ. ಅದೇ ಇನ್ನೊಂದು ಯಾವುದು ಡೈಮಂಡ್ ಬರುತ್ತೆ 2.48 ನೋಡಿ. ಸೊ ಈ ತರ ನಾವು ರಿಫ್ರಾಕ್ಟಿವ್ ಇಂಡೆಕ್ಸ್ ನ ಬರೀತೀವಿ. ನಾನು ಇವಾಗ ಏನ್ ಹೇಳಿದ್ದೆ ಅವೆಲ್ಲ ನಾವು ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸಸ್ ಅಂತ ಕರೀತಾರೆ ಮಕ್ಕಳ, ಗೊತ್ತಾಯ್ತಲ್ಲ. ಫೈನ್. ಸೊ ಇನ್ನು ಮುಂದೆ ಗೊತ್ತಾಯ್ತು, ಒಂದು ಫಾರ್ಮುಲಾ ಗೊತ್ತಾಯ್ತು. ರಿಫ್ರಾಕ್ಟಿವ್ ಇಂಡೆಕ್ಸ್ಗೆ ರಿಯಲ್ ಡೆಪ್ತ್ ಬೈ ಅಪರೆಂಟ್ ಡೆಪ್ತ್ ಅಂತ ಓದ್ತೀವಿ. ಫೈನ್. ಹಂಗಿದ್ರೆ ಡಯಾಗ್ರಾಮ್ ನೋಡಿ. ಡಯಾಗ್ರಾಮ್ ಯಾವುದು ಬ್ಯಾಕ್ ಅವಾಗ ಹೇಳಿದ್ನಲ್ಲ ಆ ಡಯಾಗ್ರಾಮ್. ಸೊ ಅವಾಗ ಹೇಳ್ಬೋದು ರಿಯಲ್ ಶಿಫ್ಟ್ ಈಕ್ವಲ್ ಟು ನಾರ್ಮಲ್ ಶಿಫ್ಟ್ ಅಂತ ಕರೀತಾರೆ. ಈಸ್ ಈಕ್ವಲ್ ಟು ಏನು ಫಾರ್ಮುಲಾ? ರಿಯಲ್ ಡೆಪ್ತ್ ಬೈ ಮೈನಸ್ ಅಪರೆಂಟ್ ಡೆಪ್ತ್. ಸೊ ನಾರ್ಮಲ್ ಶಿಫ್ಟ್ಗೆ ಇದು ಫಾರ್ಮುಲಾ, ರಿಯಲ್ ಡೆಪ್ತ್ ಮೈನಸ್ ಅಪರೆಂಟ್ ಡೆಪ್ತ್. ರಿಯಲ್ ಡೆಪ್ತ್ ಗೊತ್ತಿದ್ದು ಅಪರೆಂಟ್ ಡೆಪ್ತ್ ಗೊತ್ತಿದ್ರೆ ಇವೆರಡು ಮೈನಸ್ ಮಾಡ್ಕೊಂಡ್ರೆ ನಾರ್ಮಲ್ ಶಿಫ್ಟ್ ಬರುತ್ತೆ. ಸೊ ಇದು ಒಂದು ಫಾರ್ಮುಲಾ, ನೆನ್ಪಿಟ್ಕೊಳ್ಳಿ, ಇದು ಒಂದು ಫಾರ್ಮುಲಾ. ಇದನ್ನು ಬೇರೆ ತರ ಕೂಡ ಬರೀಬಹುದು, ಟಿ ಮೈನಸ್ ಟಿ ಡ್ಯಾಶ್. ಓಕೆ ಫೈನ್. ಸೊ ಇದನ್ನು ಹಿಂಗೂ ಬರೀಬಹುದು ಅಂತ ನೋಡಿ, 1 ಮೈನಸ್ 1/n ಇಂಟು ಟಿ. ಯಾಕಂತಂದ್ರೆ ಟಿ ಬೈ ಎನ್ ಬರೀಬೋದಲ್ವಾ, ಅರ್ಥವಾಯ್ತಲ್ಲ. ಸೊ ನೋಡಿ ಇದರಲ್ಲಿ ನೋಡಿ ಟಿ ಡ್ಯಾಶ್ ಏನು ಬರೀಬಹುದು, ಟಿ ಬೈ ಎನ್ ಬರೀಬೋದಾ? ಇಲ್ಲಿ ನೋಡಿ ಎನ್ ಇಸ್ ಈಕ್ವಲ್ ಟಿ ಬೈ ಟಿ ಡ್ಯಾಶ್ ತಾನೆ, ಅಂದ್ರೆ ಟಿ ಡ್ಯಾಶ್ ಇಸ್ ಈಕ್ವಲ್ ಟಿ ಬೈ ಎನ್. ನೋಡಿ ಇದು ಟಿ ಮೈನಸ್ ಟಿ ಬೈ ಎನ್, ಟಿ ಮೈನಸ್ ಟಿ ಬೈ ಎನ್, ಎರಡು ಕಡೆ ಕಾನ್ಸ್ಟೆಂಟ್ ಟಿ ತೆಗೆದಿನಿ. ಅವಾಗ ಏನು ಬರುತ್ತೆ? 1 ಮೈನಸ್ 1/n ಇಂಟು ಟಿ ಬರೀಬೋದಾ? 1 ಮೈನಸ್ 1/n ಇಂಟು ಟಿ. ಸೊ ನಿಮಗೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ಗೊತ್ತಿದ್ದು ಅಥವಾ ಮೀಡಿಯಂ ಗೊತ್ತಿದ್ರೆ, ವಾಟರ್ ಆಗ್ಬೋದು, ಗ್ಲಾಸ್ ಆಗ್ಬೋದು, ಡೈಮಂಡ್ ಆಗ್ಬೋದು, ಮತ್ತೆ ಥಿಕ್ನೆಸ್ ಗೊತ್ತಿದ್ರೆ ನಾವು ಶಿಫ್ಟ್ ಅನ್ನ ಮಾಡಬಹುದು, ನಾರ್ಮಲ್ ಶಿಫ್ಟ್ ಅನ್ನ ಮಾಡಬಹುದು. ಸೊ ಟಿ ಇಂಟು 1 ಮೈನಸ್ 1/n, ಟಿ ಇಂಟು 1 ಮೈನಸ್ 1/n. ನೋಡಿ ಗೊತ್ತಾಯ್ತಾ ಮಕ್ಕಳ? ಹೆಂಗೆ ಬರ್ತಿದ್ ನಾನು ಗೊತ್ತಾಯ್ತಲ್ಲ. ಟಿ ಮೈನಸ್ ಟಿ ಡ್ಯಾಶ್ ತಾನೆ, ಟಿ ಹಂಗೆ ಇಟ್ಕೊಳ್ಳಿ, ಟಿ ಡ್ಯಾಶ್ಗೆ ಬರೀಬಹುದು ಟಿ ಬೈ ಎನ್. ಸೊ ಎರಡು ಕಡೆ ಟಿ ಕ್ಯಾನ್ಸಲ್ ಕಾನ್ಸ್ಟೆಂಟ್ ಬಂದ್ಬಿಟ್ರೆ ಅವಾಗ ನಮಗೆ ಈ ತರ ಬರೀಬಹುದು 1 ಮೈನಸ್ 1/n ಇಂಟು ಟಿ. ಆಯ್ತಾ. ದಿಸ್ ಇಸ್ ಕಾಲ್ಡ್ ನಾರ್ಮಲ್ ಶಿಫ್ಟ್ ಅಂತ ಕರೀತಾರೆ ನೋಡಿ. ಸೊ ಹಂಗಿದ್ರೆ ಫಾರ್ಮುಲಾ ಇನ್ ಮುಂದೆ ಶಿಫ್ಟ್ ಅಂದ್ರೆ ಎಂತ ಶಿಫ್ಟ್? ಇದು ನಾರ್ಮಲ್ ಶಿಫ್ಟ್ ಅಂತ ಕರೀತಾರೆ. ಯಾಕಿದೆ ನಾರ್ಮಲ್ ಶಿಫ್ಟ್ ಅಂತಂದ್ರೆ ಶಿಫ್ಟ್ ಈಸ್ ಅಲಾಂಗ್ ದಿ ನಾರ್ಮಲ್, ಬೇರೆ ಕಡೆ ಹೋಗಿಲ್ಲ ಅಲ್ವಾ. ಚಿತ್ರದಲ್ಲಿ ನೋಡಿರ್ಬೋದು ನೀವು, ಅವಾಗ ಡಯಾಗ್ರಾಮ್ ತೋರಿಸ್ನಲ್ಲ, ಓ ಇದ್ದು ಓ ಡ್ಯಾಶ್ ಬರುತ್ತೆ, ಮೇಲಕ್ಕೆ ಬಂದಿರುತ್ತೆ, ಅಲಾಂಗ್ ದಿ ನಾರ್ಮಲ್ ಬರುತ್ತೆ. ಸೊ ಅಲಾಂಗ್ ದಿ ನಾರ್ಮಲ್ ಬಂದಿರೋದ್ರಿಂದ ಇದನ್ನ ನಾರ್ಮಲ್ ಶಿಫ್ಟ್ ಅಂತ ಕರೀತಾರೆ. ಆಯ್ತಾ. ಸೊ ಇನ್ನು ಮುಂದೆ ನಾರ್ಮಲ್ ಶಿಫ್ಟ್ಗೆ ಫಾರ್ಮುಲಾ ಟಿ ಇಂಟು 1 ಮೈನಸ್ 1/n, ಟಿ ಇಂಟು 1 ಮೈನಸ್ 1/n. ಮಕ್ಕಳ ಗೊತ್ತಾಯ್ತಲ್ಲ. ಯಾವಾಗ ಹೇಳಿ? ಇಫ್ ದ ಸರೌಂಡಿಂಗ್ ಮೀಡಿಯಂ ಈಸ್ ಏರ್ ಆಗಿದ್ರೆ, ಇಫ್ ಸರೌಂಡಿಂಗ್ ಮೀಡಿಯಂ ಏರ್ ಆಗಿದ್ರೆ ಮಾತ್ರನೇ. ಬೇರೆ ಮೀಡಿಯಂ ಆಗಿದ್ರೆ ಬೇರೆ ಫಾರ್ಮ್ ಇಲ್ಲಿ ಚೇಂಜ್ ಆಗುತ್ತೆ ಅಷ್ಟೇ. ಅವಾಗ ಯು ಶುಡ್ ಟೇಕ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಂ ವಿತ್ ರೆಸ್ಪೆಕ್ಟ್ ಟು ಸರೌಂಡಿಂಗ್ ಮೀಡಿಯಂ ತಗೋಬೇಕು. ಆಗ 1n2 ಇಸ್ ಈಕ್ವಲ್ ಟು n2/n1 ತಗೊಳ್ತೀವಲ್ಲ, ಹಂಗೆ ಇದು ತಗೊಳ್ತೀವಿ. ಸೊ ವೇರ್ ಟಿ ಇಸ್ ಅ ಥಿಕ್ನೆಸ್ ಆಫ್ ವಾಟರ್, ಅಥವಾ ಅದನ್ನ ರಿಯಲ್ ಡೆಪ್ತ್ ಅಂದ್ರು ಅನ್ಬಹುದು. ಗೊತ್ತಾಯ್ತಲ್ಲ. ಓಕೆ ಫೈನ್. ನೋಟ್ ಪಾಯಿಂಟ್ ನೋಡ್ಕೊಳ್ಳಿ. ನೋಡಿ ಕೆಲವೊಂದು ಎಕ್ಸಾಂಪಲ್ಸ್ ಕೊಡ್ತೀನಿ ಇವಾಗ ನೋಡಿ. ದಿಸ್ ಈಸ್ ಏರ್, ದಿಸ್ ಈಸ್ ಏರ್, ದಿಸ್ ಈಸ್ ರಿವರ್. ಮಕ್ಕಳು ಗೊತ್ತಾಯ್ತಲ್ಲ. ಇದು ಏರ್ ಇದೆ, ಇದು ರಿವರ್ ಇದೆ. ಇಲ್ಲೊಂದು ಫಿಶ್ ಕಾಣಿಸ್ತಾ ಇದೆ ನಮಗೆ. ಆಯ್ತಾ. ಫೈನ್. ಜಸ್ಟ್ ನೋಟ್ ಡೌನ್ ದಿಸ್. ಔಟ್ಸೈಡ್ ಈಸ್ ರೇರ್ ಮೀಡಿಯಂ, ಇದು ಡೆನ್ಸರ್ ಮೀಡಿಯಂ. n2 ಈಸ್ n ಅಂತ ಇಟ್ಕೊಳ್ಳಿ, n1 ಈಸ್ 1 ಅಂತ ಇಟ್ಕೊಳ್ಳಿ. ಮಕ್ಕಳ ಗೊತ್ತಾಯ್ತಲ್ಲ. ಇವಾಗ ಇಲ್ಲೊಂದು ಬರ್ಡ್ ಇದೆ, ನೋಡ್ತಾ ಇದ್ದೀರಾ? ಬರ್ಡ್ ಬ್ಲಿಂಕ್ ಆಗ್ತಾ ನೋಡಿ, ಬರ್ಡ್. ಈ ಬರ್ಡ್ಗೆ ಇವಾಗ ನೀವು ಹೇಳಿ, ಈ ಒಂದು ಫಿಶ್, ಈ ಬರ್ಡ್ಗೆ ಈ ಫಿಶ್ ನಿಮಗೆ ಎಲ್ಲಿದ್ರೆ ಅಲ್ಲೇ ಕಾಣಿಸಲ್ಲ. ಆಯ್ತಾ. ಇದು ಮೇಲ್ ಬಂದಂಗೆ ಇರುತ್ತೆ, ಇಲ್ಲೆಲ್ಲ ಕಾಣಿಸ್ದಂಗೆ ಇರುತ್ತೆ ನೋಡಿ. ಇಲ್ಲಿದೆಲ್ಲ ಫಿಶ್, ಇದು ಈ ಫಿಶ್ ಈ ಬರ್ಡ್ಗೆ ಇಲ್ಲೇ ಕಾಣಿಸಲ್ಲ, ಇದು ಇಲ್ಲಿದ್ದಂಗೆ ಕಾಣಿಸುತ್ತೆ. ಅಂದ್ರೆ ಹತ್ರದಲ್ಲಿ ಇದೆಯೇನೋ, ಆ ಬರ್ಡ್ಗೆ ಆ ಫಿಶ್ ಹತ್ರದಲ್ಲಿ ಇದೆಯೇನೋ ಅಂತ ಅನ್ಸುತ್ತೆ, ಅಲ್ಲಿರಲ್ಲ. ಸೊ ಫಾರ್ ಎ ಬರ್ಡ್ ದ ಫಿಶ್ ಅಪಿಯರ್ಸ್ ಟು ಬಿ ನಿಯರರ್. ಅರ್ಥವಾಯ್ತಲ್ಲ? ಫಾರ್ ಎ ಬರ್ಡ್ ಅರ್ಥವಾಯ್ತಲ್ಲ, ದ ಫಿಶ್ ಅಪಿಯರ್ಸ್ ಟು ಬಿ ನಿಯರರ್. ಯಾಕಂದ್ರೆ ಇದು ಅಬ್ಸರ್ವೇಷನ್, ಇದು ಮೀಡಿಯಂ. ಮೀಡಿಯಂ ಅಲ್ಲಿ ಅಂದ್ರೆ ಡೆನ್ಸರ್ ಮೀಡಿಯಂ ಅಲ್ಲಿ ಬಾಡಿ ಇದೆ, ಇಟ್ ಈಸ್ ವ್ಯೂಡ್ ಫ್ರಮ್ ರೇರರ್ ಮೀಡಿಯಂ. ಎರಡು ತರ ಹೇಳ್ಬೋದು ನಾವು. ಈ ಬರ್ಡ್ಗೆ ಈ ಫಿಶ್ ಹತ್ರದಲ್ಲಿ ಕಾಣಿಸುತ್ತೆ, ಅಥವಾ ರಿವರ್ಸ್ ಆಗಿ ಹೇಳ್ಬೋದು. ಏನಪ್ಪಾ ಅಂದ್ರೆ ಫಾರ್ ಎ ಫಿಶ್ ಇನ್ ವಾಟರ್, ಯಾಕಂದ್ರೆ ಇದು ಡೆನ್ಸರ್ ಮೀಡಿಯಂ ಅಲ್ಲಿ ಇದೆ. ಫಾರ್ ಎ ಫಿಶ್ ಇನ್ ವಾಟರ್ ದ ಬರ್ಡ್ ಅಪಿಯರ್ಸ್ ಟು ಬಿ ಫಾರ್ ಅವೇ. ಅರ್ಥವಾಯ್ತಲ್ಲ? ಏನು ಕಾಣಿಸ್ತಾ ಇರುತ್ತೋ ಅದಕ್ಕಿಂತ ಸ್ವಲ್ಪ ದೂರದಲ್ಲಿ ಕಾಣಿಸುತ್ತೆ. ಇಟ್ ಅಪಿಯರ್ಸ್ ಟು ಬಿ ಫಾರ್ ಅವೇ. ನೋಡಿ, ಅಪಿಯರ್ಸ್ ಟು ಬಿ ಅಂತ ಹೇಳ್ತಾ ಇದ್ದೀನಿ, ಗೊತ್ತಾಯ್ತಲ್ಲ? ಇರೋಲ್ಲ, ಇದ್ದಂಗಿರುತ್ತೆ ಅಂತ. ಯಾಕೆ ಹತ್ರ ಕಾಣಿಸುತ್ತೆ? ಇಟ್ ಈಸ್ ಜಸ್ಟ್ ಬಿಕಾಸ್ ಆಫ್ ನಾರ್ಮಲ್ ರಿಫ್ರಾಕ್ಷನ್. ಮಕ್ಕಳ ಗೊತ್ತಾಯ್ತಲ್ಲ? ನೋಡಿ ಇವಾಗ ಫಾರ್ ಎ ಬರ್ಡ್ ದಿಸ್ ಫಿಶ್ ಅಪಿಯರ್ಸ್ ಟು ಬಿ ನಿಯರರ್,
At the same time, for the fish, the appears to be far away. ತುಂಬಾ ದೂರದಲ್ಲಿ ಇದ್ದಂಗೆ ಕಾಣಿಸುತ್ತೆ. This is again because of normal refraction ಮಕ್ಕಳು. ಗೊತ್ತಾಯ್ತಲ್ಲ? ಫೈನ್. ನೋಡಿ ಈ ತರ ಇದೆ. ಆಯ್ತಾ? ಅಬ್ಸರ್ವ್ ಮಾಡ್ತಾ ಇರಿ. ಜಸ್ಟ್ ರೇ ಡಯಾಗ್ರಾಮ್ ಇದು. ನೋಡಿ ಈ ತರ ಕಾಣಿಸ್ತು. ಆಯ್ತಾ? ಮತ್ತೆ ರಿಫ್ರಾಕ್ಷನ್ ಆಗುತ್ತೆ. ಬ್ಯಾಕ್ವರ್ಡ್ಸ್ ಪ್ರೊಡ್ಯೂಸ್ ಮಾಡಿ. ನೋಡಿ ಈ ತರ ಇದೆ. ಆಯ್ತಾ? ನೋಡಿ this is the apparent depth. This is the apparent depth. This is the normal shift. ಮಕ್ಕಳು ಗೊತ್ತಾಯ್ತಲ್ಲ? ನೋಡಿ ಇದು ಇಲ್ಲಿದ್ದಂಗೆ ಕಾಣಿಸ್ತಾ ಇರುತ್ತೆ. ಆಯ್ತಾ? ನೋಡಿ this is called shift. ನೋಡಿ ಅರ್ಥ ಆಯ್ತಾ ಮಕ್ಕಳ? ಸೊ ಎಲ್ಲೋ ಇರೋದು ಈ ಬರ್ಡ್ಗೆ ಆಯ್ತಾ, ಈ ಫಿಶ್ ಹತ್ತಿರದಲ್ಲಿ ಕಾಣಿಸುತ್ತೆ, ಈ ಫಿಶ್ ಈ ಬರ್ಡ್ ಸ್ವಲ್ಪ ದೂರದಲ್ಲಿ ಕಾಣಿಸುತ್ತೆ. ಅಂದ್ರೆ ಅದೇ ಹೇಳ್ತಿರೋದು ನಾನು. ಇವಾಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇದ್ದೀನಿ, ಈ ಬರ್ಡ್ ಇವಾಗ ಅಬ್ಸರ್ವ್ ಮಾಡ್ತಿರೋದು ಇದನ್ನು, ಇದು ದಿಸ್ ಇಸ್ ಕಾಲ್ಡ್ ಫಿಶ್ ಅಲ್ವಾ. ಫಾರ್ ದಿಸ್ ಫಿಶ್ ದಿಸ್ ಬರ್ಡ್ ಅಪಿಯರ್ಸ್ ಟು ಬಿ ಹಿಯರ್. ಅರ್ಥ ಆಯ್ತಾ ಮಕ್ಕಳ? ಫಾರ್ ದಿಸ್ ಫಿಶ್ ದಿಸ್ ಬರ್ಡ್ ಅಪಿಯರ್ಸ್ ಟು ಬಿ ಹಿಯರ್. ನೋಡಿ ಇಟ್ ಅಪಿಯರ್ಸ್ ಟು ಬಿ ಫಾರ್ ಅವೇ. ದಿಸ್ ಅಗೇನ್ ಕಾಲ್ಡ್ ಶಿಫ್ಟ್ ಅಂತ ಕರಿತೀನಿ. ಯಾವುದಕ್ಕೆ? ಈ ಒಂದು ಫಿಶ್ಗೆ ಈ ಬರ್ಡ್ ಇಲ್ಲಿ ಕಾಣಿಸ್ತಾ ಇರತ್ತೆ ಅಂತ. ಹಂಗಿದ್ರೆ ಈ ಬರ್ಡ್ಗೆ ಫಿಶ್ ಹೆಂಗ್ ಕಾಣಿಸ್ತಾ ಇರುತ್ತೆ? ಹತ್ತಿರದಲ್ಲಿ ಕಾಣಿಸ್ತಾ ಇರುತ್ತೆ. ಅದು ಹೇಳ್ತೀನಿ ನೋಡಿ. ಅದೇ ಹೇಳ್ತಿರೋದು. ಇಫ್ ದ ಅಬ್ಸರ್ವರ್ ಈಸ್ ಇನ್ ಡೆನ್ಸರ್ ಮೀಡಿಯಂ, ಅಬ್ಸರ್ವರ್ ಯಾವುದು? ಫಿಶ್ ಇದು. ಇಫ್ ದ ಅಬ್ಸರ್ವರ್ ಈಸ್ ಇನ್ ಡೆನ್ಸರ್ ಮೀಡಿಯಂ ಅಂಡ್ ಆಬ್ಜೆಕ್ಟ್ ಈಸ್ ಇನ್ ರೇರರ್ ಮೀಡಿಯಂ, ಆಬ್ಜೆಕ್ಟ್ ಯಾವ್ದಲ್ಲಿ? ಬರ್ಡ್. ಅಂಡ್ ಆಬ್ಜೆಕ್ಟ್ ಈಸ್ ಇನ್ ರೇರರ್ ಮೀಡಿಯಂ, ದೆನ್ ದ ಅಪರೆಂಟ್ ಡೆಪ್ತ್ ಈಸ್ ಮೋರ್. ನೋಡಿ ಅಪರೆಂಟ್ ಡೆಪ್ತ್ ಈಸ್ ಮೋರ್ ದ್ಯಾನ್ ದ ರಿಯಲ್ ಡೆಪ್ತ್. Apparent depth is more than the real depth. So refractive index of water with respect to air is given by, ಅವಾಗ ನೋಡಿ ನೋಡಿ ಇವಾಗ n/1 ಇವಾಗ ಈ ತರ ಆಗುತ್ತೆ. ಅಪರೆಂಟ್ ಡೆಪ್ತ್ ಬೈ ರಿಯಲ್ ಡೆಪ್ತ್. ಆವಾಗಲೇ ಹೇಳಿದ್ದೇನು ಆಯ್ತಾ? ಆವಾಗಲೇ ಬೇರೆ ಹೇಳಿದೆ, ರಿಯಲ್ ಡೆಪ್ತ್ ಬೈ ಅಪರೆಂಟ್ ಡೆಪ್ತ್. ಇದು ಉಲ್ಟಾ. ಅದು ಅರ್ಥವಾಯ್ತಲ್ಲ? ಆವಾಗ ಇಫ್ ದ ಅಬ್ಸರ್ವರ್ ಈಸ್ ಇನ್ ರೇರರ್ ಮೀಡಿಯಂ ಇದ್ದು, ಆಬ್ಜೆಕ್ಟ್ ಈಸ್ ಇನ್ ಡೆನ್ಸರ್ ಮೀಡಿಯಂ ಇದ್ದಿದ್ರೆ ಆವಾಗ ರಿಯಲ್ ಡೆಪ್ತ್ ಬೈ ಅಪರೆಂಟ್ ಡೆಪ್ತ್ ಬರಬೇಕಾಗಿತ್ತು. ಇವಾಗ ಉಲ್ಟಾ. ವೆನ್ ದ ಆಬ್ಜೆಕ್ಟ್ ಈಸ್ ಇನ್ ರೇರರ್ ಮೀಡಿಯಂ ಅಂಡ್ ಅರ್ಥವಾಯ್ತಲ್ಲ, ಅಂಡ್ ಅಬ್ಸರ್ವರ್ ಈಸ್ ಇನ್ ಡೆನ್ಸರ್ ಮೀಡಿಯಂ ಇದ್ದಾಗ ಮಾತ್ರ ಇದು ಅಪರೆಂಟ್ ಡೆಪ್ತ್ ಬೈ ರಿಯಲ್ ಡೆಪ್ತ್ ತಗೊಳ್ತೀನಿ. ನೋಡಿ ಅದನ್ನೇ n2/n1 ನೋಡ್ತಾ ಇದ್ರಲ್ಲ. n/1 is equal to n2/n1 ಅಂತ ಬರೀಬಹುದು. ಫೈನ್. ಸೊ n1 is 1 for rarer medium, n2 is n for denser medium. ಆಯ್ತಾ? ಅದನ್ನೇ ನೋಡಿ. ಸೊ t'/t ಬರೀಬಹುದಲ್ಲ ಇದನ್ನ. ಸೊ n2 ಅಂದ್ರೆ t'/t. ಯಾಕಂದ್ರೆ ನಿಮ್ಗೆ ಗೊತ್ತಿರುತ್ತೆ ಆಲ್ರೆಡಿ n2 ಅಂದ್ರೆ ಹೆಂಗ್ ಬರೀಬಹುದು, ರಿಯಲ್ ಡೆಪ್ತ್ ಬೈ ಅಪರೆಂಟ್ ಡೆಪ್ತ್. ಇದು ಅಷ್ಟೇ. ಹಾಗಾಗಿ ನಿಮ್ಗೆ t'/t ನೋಡಿ ಅಪರೆಂಟ್ ಡೆಪ್ತ್ ಬೈ ರಿಯಲ್ ಡೆಪ್ತ್. ಯಾವಾಗ? ಈ ಕೇಸಲ್ಲಿ ಮಾತ್ರನೇ. ಸೊ ಶಿಫ್ಟ್ ಈಸ್ ಈಕ್ವಲ್ ಟು ಅಪರೆಂಟ್ ಡೆಪ್ತ್ ಮೈನಸ್ ರಿಯಲ್ ಡೆಪ್ತ್. ಗೊತ್ತಾಯ್ತಲ್ಲ? ವೆನ್ ದ ಆಬ್ಜೆಕ್ಟ್ ಈಸ್ ಇನ್ ರೇರರ್ ಮೀಡಿಯಂ ಅಂಡ್ ಈಸ್ ಅಬ್ಸರ್ವ್ಡ್ ಫ್ರಮ್ ಡೆನ್ಸರ್ ಮೀಡಿಯಂ, ಆವಾಗ ಮಾತ್ರನೇ ಇದು. ಸೊ ನಾರ್ಮಲ್ ಶಿಫ್ಟ್ಗೆ ಇಂತ ಬರೀಬಹುದು. ಆವಲ್ ಒಂದು ಫಾರ್ಮುಲಾ ಹೇಳಿದೆ, ರಿಯಲ್ ಡೆಪ್ತ್ ಬೈ ಮೈನಸ್ ಅಪರೆಂಟ್ ಡೆಪ್ತ್. ಅವಾಗ ಮಾಮೂಲಿಯಾಗಿ ಈಗ ನಾವು ಸ್ಯಾಂಡ್ ಅನ್ನು ಅಬ್ಸರ್ವ್ ಮಾಡ್ದಂಗೆ, ನಾವು ಕಾಯಿನ್ ಅಬ್ಸರ್ವ್ ಮಾಡ್ದಂಗೆ, ನಾವು ರೇರರ್ ಮೀಡಿಯಂ ಇರ್ತೀವಿ, ಕಾಯಿನ್ ಡೆನ್ಸರ್ ಮೀಡಿಯಂ ಇರುತ್ತೆ. ಆವಾಗ ರಿಯಲ್ ಡೆಪ್ತ್ ಮೈನಸ್ ಅಪರೆಂಟ್ ಡೆಪ್ತ್. ಇವಾಗ ಬೇರೆ. ಸೊ ಅಪರೆಂಟ್ ಡೆಪ್ತ್ ಮೈನಸ್ ರಿಯಲ್ ಡೆಪ್ತ್. ಓಕೆ ಮಕ್ಕಳ? ಫೈನ್. ಅದೇ ಬರ್ದಿರೋದೇನೆ t'-t. ಇವಾಗ ಸ್ಪೆಷಲ್ ಕೇಸ್ ಇದು. ವೆನ್ ದ ಆಬ್ಜೆಕ್ಟ್ ಈಸ್ ಇನ್ ರೇರರ್ ಮೀಡಿಯಂ ಅಂಡ್ ಈಸ್ ವ್ಯೂಡ್ ನಾರ್ಮಲಿ ಫ್ರಮ್ ಡೆನ್ಸರ್ ಮೀಡಿಯಂ, t'-t. ಫೈನ್. ಅಥವಾ ಡೆಲ್ಟಾ t is equal to n-1 into t ಬರೀಬೋದಾ? ದಿಸ್ ಇಸ್ ಕಾಲ್ಡ್ ಶಿಫ್ಟ್ ಅಂತ. ಇನ್ ದಿಸ್ ಕೇಸ್ ಶಿಫ್ಟ್ ಈಸ್ n-1 into t. ಆವಾಗಲೇ ಬರ್ದಿದ್ದು 1 - 1/n into t. ಆವಾಗಲೇ ಬರ್ದಿದ್ದು 1 - 1/n into t. ಯಾವಾಗದು? ವೆನ್ ದ ಆಬ್ಜೆಕ್ಟ್ ಈಸ್ ಇನ್ ಡೆನ್ಸರ್ ಅಂಡ್ ಈಸ್ ವ್ಯೂಡ್ ಫ್ರಮ್ ರೇರರ್. ಮಕ್ಕಳ ಗೊತ್ತಾಯ್ತಲ್ಲ? ಫೈನ್. ನೋಡಿ ಅದೇ ಬರ್ದಿದ್ದು ಇವಾಗ t'/t ಅಲ್ಲ. t' is equal to n into t. ನೋಡಿ t' is equal to n into t ಅಂತ ಬರ್ದಿದ್ದು. ಸೊ ಒಂದು ಮೀಡಿಯಂ, ಇದು ಡೆನ್ಸರ್ ಮೀಡಿಯಂ ಮತ್ತು ಇದು ರೇರರ್ ಮೀಡಿಯಂ 1 ಆಗುತ್ತೆ. ಅವಾಗ ಏನಾಗುತ್ತೆ ನೋಡಿ, nt - 1 into t. t ಕಾನ್ಸ್ಟೆಂಟ್. ಸೊ n-1 into t. ಗೊತ್ತಾಯ್ತು? ಫೈನ್. ಓಕೆ. ಹಂಗಿದ್ರೆ ಅದರ್ ಎಫೆಕ್ಟ್ಸ್ ನೋಡಿಸ್ತೀನಿ ನೋಡಿ. ಇವಾಗ ಅರ್ತ್ ಇದೆ, ಇದು ಹಾರಿಜನ್, ಕರೆಕ್ಟ್ ಏನ್ರ? ಇದು ಅಟ್ಮಾಸ್ಫಿಯರ್. ಸೊ ಇವಾಗ ಅಬ್ಸರ್ವ್ ಮಾಡಿ, ಇಲ್ಲೊಂದು ಅನಿಮೇಷನ್ ತೋರಿಸ್ತೇನೆ, ಡಯಾಗ್ರಾಮ್ ತೋರಿಸ್ತೇನೆ. ಡ್ಯೂ ಟು ಅಟ್ಮಾಸ್ಫಿರಿಕ್ ರಿಫ್ರಾಕ್ಷನ್, due to refraction of sunlight through atmosphere, the sun is visible little, ಅಂದ್ರೆ 2 minutes before the actual sunrise and little 2 minutes after the actual sunset, and the apparent flattening overall shape of the sunset and sunrise is also due to refraction. ಮಕ್ಕಳ ಗೊತ್ತಾಯ್ತಲ್ಲ? So this is the effect of refraction. ನೋಡ್ಕೊಳ್ಳಿ,
ಅಂದ್ರೆ ಬೆಳಗಿನ ಹೊತ್ತು ಸೂರ್ಯ ಹುಟ್ಟಕ್ಕಿಂತ ಮುಂಚೆನೆ 2 minutes ಅರ್ಲಿಯಾಗಿ ಅದೇ ಕಾಣಿಸ್ತಾ ಇರೋದು ನೋಡಿ. ಸೊ ಇಟ್ ಈಸ್ ವಿಸಿಬಲ್ 2 minutes ಬಿಫೋರ್ ಆಕ್ಚುಯಲ್ ರೈಸ್ಗಿಂತ 2 minutes ಬಿಫೋರ್ ನಮ್ಗೆ ಕಾಣಿಸುತ್ತೆ. ಮತ್ತೆ ಸನ್ಸೆಟ್ ಆಗುವಾಗ ಆಯ್ತಾ ಅಂಡ್ ಲಿಟಲ್ 2 minutes ಆಫ್ಟರ್ ಆಕ್ಚುಯಲ್ ಸನ್ಸೆಟ್ ಆದ್ಮೇಲೆ ಕೂಡ 2 minutes ಕಾಣಿಸುತ್ತೆ. ಸೊ ಅಂಡ್ ಅಪರೆಂಟ್ ಫ್ಲಾಟನಿಂಗ್ ಓವರ್ ಆಲ್ ಶೇಪ್ ಆಫ್ ದಿ ಸನ್ಸೆಟ್ ಅಂಡ್ ಸನ್ರೈಸ್. ಸನ್ಸೆಟ್ ಅಲ್ಲಿ ಸನ್ರೈಸ್ ಆಗ ಸನ್ ಸ್ಪೆರಿಕಲ್ ಆಗಿರೋದಿಲ್ಲ, ಸ್ವಲ್ಪ ಫ್ಲಾಟನಿಂಗ್ ಆಗಿರುತ್ತೆ. ಇಟ್ ಇಸ್ ಅಗೇನ್ ಬಿಕಾಸ್ ಆಫ್ ರಿಫ್ರಾಕ್ಷನ್. ಮಕ್ಕಳ ಗೊತ್ತಾಯ್ತಲ್ಲ, ನೋಡ್ತಾ ಇರಿ. ಇದು ಇಂಪಾರ್ಟೆಂಟ್ ಪಾಯಿಂಟ್ ಆಯ್ತಾ, ಇಷ್ಟು ನೆನ್ಪಿಟ್ಕೊಳ್ಳಿ ಇದನ್ನ ಆಯ್ತಾ. ಇದನ್ನ ಕೇಳ್ತಾ ಇರ್ತಾರೆ, ಒಂದು ಕಾನ್ಸೆಪ್ಟ್ ಕೊಟ್ಬಿಟ್ಟು ಯಾಕೆ ಅಂತ. ಇಟ್ ಈಸ್ ಡ್ಯೂ ಟು ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್ ಆಯ್ತಾ ಮಕ್ಕಳ. ಫೈನ್. ಸೊ ಸನ್ ಅಪಿಯರ್ಸ್ ಟು ಬಿ ಅಂದ್ರೆ ಅದೇ ಹೇಳಿದ್ ನಾನು, ಸನ್ ಡ್ಯೂ ಟು ರಿಫ್ರಾಕ್ಷನ್ ಆಫ್ ಸನ್ಲೈಟ್ ಥ್ರೂ ದ ಅಟ್ಮಾಸ್ಫಿಯರ್ ದ ಸನ್ ಈಸ್ ವಿಸಿಬಲ್ ಎ ಲಿಟಲ್ 2 minutes ಬಿಫೋರ್ ದ ಆಕ್ಚುಯಲ್ ಸನ್ರೈಸ್. ಸೂರ್ಯ ಹುಟ್ಟಕ್ಕಿಂತ ಮುಂಚೆ 2 ನಿಮಿಷಕ್ಕೆ ಮುಂಚೆನೆ ನಮಗೆ ಕಾಣಿಸುತ್ತೆ. ಯಾಕಂದ್ರೆ ಬಿಕಾಸ್ ಆಫ್ ರಿಫ್ರಾಕ್ಷನ್ ಥ್ರೂ ಅಟ್ಮಾಸ್ಫಿಯರ್. ಸನ್ಸೆಟ್ ಆಗುತ್ತೆ, ಸನ್ಸೆಟ್ ಆದ್ಮೇಲೂ ಕೂಡ ನಮಗೆ 2 minutes ಆದ್ಮೇಲೆ ನಮಗೆ ಕಾಣಿಸುತ್ತೆ, 2 minutes ಕಾಣಿಸುತ್ತೆ ನಮಗೆ. ಇಟ್ಸ್ ಅಗೇನ್ ಬಿಕಾಸ್ ಆಫ್ ರಿಫ್ರಾಕ್ಷನ್. ಮತ್ತೆ ಸನ್ ರೈಸ್ ಆಗುವಾಗ, ಸನ್ಸೆಟ್ ಆಗುವಾಗ ದ ಸನ್ ಅಪಿಯರ್ಸ್ ಟು ಬಿ ಫ್ಲಾಟ್ ಅಂಡ್ ಅಗೇನ್ ಡ್ಯೂ ಟು ರಿಫ್ರಾಕ್ಷನ್. ಎಸ್, ಸಿಂಪಲ್ ಕ್ವಶನ್ಗಳು ಎಷ್ಟೇ ಇದು, ಏನಿಲ್ಲ, ಸಿಂಪಲ್ ಸ್ಯಾಂಪಲ್ ಅಷ್ಟೇ ಇದು. ಸೊ ಮ್ಯಾಥಮೆಟಿಕಲ್ ಫಾರ್ಮ್ ಆಫ್ ಸ್ನೆಲ್ಸ್ ಲಾ. ಸೊ ಏನು ಆಪ್ಷನ್ಸ್ ಕೊಡ್ತೀನಿ. n2 sin i is equal to n1 sin r. n1 sin r is equal to n2 sin i. n1 sin i greater than n2 sin r. n1 sin i is equal to n2 sin r. ಸೊ ಇಷ್ಟೊತ್ತು ಪಾಠ ಕೇಳಿದ್ರಲ್ಲ, ಜಸ್ಟ್ ಗ್ಲಾನ್ಸ್ ನೋಡಿ, ಇದಂತೂ ಅಲ್ಲ, ಇದು ಅಲ್ಲ, ಇದು ಅಲ್ಲ, ಇದು ಅಲ್ಲ. ಯಾಕಂದ್ರೆ n1 sin i is equal to n2 sin r. ಆವಾಗ ಹೇಳಿದ್ನಲ್ಲ, sin a by sin r is equal to ಕಾನ್ಸ್ಟೆಂಟ್, sin a by sin r is equal to n2 by n1 ಬರ್ದು ನನಗೆ ನೋಡಿ. sin a by sin r n2 by n1, therefore n1 sin i is equal to n2 sin r ಆಗುತ್ತೆ. ನೋಡ್ತಾರೆ ಹೆಂಗ್ ಕ್ವಶನ್ಸ್ ಕೇಳ್ತಾರೆ ಅಂದ್ಬಿಟ್ಟು. ಆಬ್ಜೆಕ್ಟಿವ್ಸ್ ಅಲ್ಲಿ ಸ್ನೆಲ್ಸ್ ನ ಮ್ಯಾಥಮೆಟಿಕಲ್ ಫಾರ್ಮ್ ಅಂತ ಅನ್ಬೋದು. ಇದನ್ನ ಬೇಕು ಅಂತಂದ್ರೆ ದ ಜನರಲೈಸ್ಡ್ ಫಾರ್ಮ್ ಆಫ್ ಸ್ನೆಲ್ಸ್ ಲಾ, ಜನರಲೈಸ್ಡ್ ಫಾರ್ಮ್ ಆಫ್ ಸ್ನೆಲ್ಸ್ ಲಾ ಅಂತ ಬೇಕಾದ್ರೂ ಬರೀಬಹುದು ಮಕ್ಕಳ. ಫೈನ್ ನೋಡಿ, ಆಪ್ಷನ್ 4 is correct. When light travels from one medium to another medium, then which of the following quantity remains same? When light travels from one medium into another medium, then which of the following quantity is okay? Fine, good. Option okay. Fine. Which of the following remains same? Nodanva. Fine. Nodi. Wavelength ಏನಕ್ಕೆ ನೋಡ್ತಾ ಇದ್ದೀರಿ? ವಿಚ್ ಆಫ್ ದಿ ಫಾಲೋಯಿಂಗ್ ಕ್ವಾಂಟಿಟಿ ರಿಮೈನ್ಸ್ ಸೇಮ್ ಅಂತ. ಆಪ್ಷನ್ ಎ ವೇವ್ಲೆಂತ್, ಆಪ್ಷನ್ ಬಿ ಫ್ರೀಕ್ವೆನ್ಸಿ, ಆಪ್ಷನ್ ಸಿ ವೆಲಾಸಿಟಿ, ಆಪ್ಷನ್ ಡಿ ರಿಫ್ರಾಕ್ಟಿವ್ ಇಂಡೆಕ್ಸ್. ಸೊ ವೇವ್ಲೆಂತ್ ಚೇಂಜ್ ಆಗುತ್ತೆ, ವೆಲಾಸಿಟಿ ಚೇಂಜ್ ಆಗುತ್ತೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಚೇಂಜ್ ಇರುತ್ತೆ. ಚೇಂಜ್ ಇದ್ರೇನೆ ಅದು ರಿಫ್ರಾಕ್ಷನ್ ಆಗೋದು ಅಲ್ವಾ. ಸೊ ವಿಚ್ ಆಪ್ಷನ್ ಇಸ್ ಕರೆಕ್ಟ್? ಸೊ ಫ್ರೀಕ್ವೆನ್ಸಿ, ಆಪ್ಷನ್ ಬಿ ಇಸ್ ಕರೆಕ್ಟ್. ಆಪ್ಷನ್ ಬಿ ಇಸ್ ಕರೆಕ್ಟ್. ಆಪ್ಷನ್ ಬಿ. ಆಪ್ಷನ್ 4 ಬರ್ದಿರಿ, ರಾಂಗ್ ಆಗುತ್ತೆ. ಫ್ರೀಕ್ವೆನ್ಸಿ ಅಷ್ಟೇ ಅದು. ಓಕೆ ಫೈನ್. ಆಪ್ಷನ್ ಡಿ ಅಲ್ಲ, ಆಪ್ಷನ್ ಬಿ. ಅದೇ ಕೇಳ್ತಿರೋದವರು ಆಯ್ತಾ. ಅವ್ರು ಏನ್ ಕೇಳ್ತಾರೆ ಅಂತಂದ್ರೆ ವಿಚ್ ಆಫ್ ದಿ ಫಾಲೋಯಿಂಗ್ ಕ್ವಾಂಟಿಟಿ ರಿಮೈನ್ ಸೇಮ್. ವೇವ್ಲೆಂತ್ ಚೇಂಜ್ ಆಗುತ್ತೆ, ವೆಲಾಸಿಟಿ ಚೇಂಜ್ ಆಗುತ್ತೆ, ರಿಫ್ರಾಕ್ಟಿವ್ ಚೇಂಜ್ ಆಗಿರುತ್ತೆ. ಹಾಗಾಗಿ ಫ್ರೀಕ್ವೆನ್ಸಿ ಚೇಂಜ್ ಆಗಲ್ಲ. ಅದೇ ಹೇಳ್ತಿರೋದು, ರಿಮೈನ್ ಸೇಮ್. Which of the following quantity remains same, does not change. Frequency does not change. Fine. Okay. Now let us see the other concepts. ಆಯ್ತಾ, ಮತ್ತೆ ನಿಮಗೆ ಈ ಚಾಪ್ಟರ್ ಆದ್ಮೇಲೆ ಮತ್ತೆ ನೀವು ಸಾಕಷ್ಟು ಆಬ್ಜೆಕ್ಟಿವ್ಸ್ ಎಲ್ಲ ಕಲಿತೀರಿ. ಆಯ್ತಾ, ಅದು ಮಾಡೋಣ. ಈ ಸ್ಯಾಂಪಲ್ ಅಷ್ಟೇ ಕೊಟ್ಟಿದ್ದು ನಿಮಗೆ. Now let us see what is called critical angle, what is called total internal reflection and applications. ಆಯ್ತಾ, ಮಾಡೋಣವಾ? Fine. So critical angle. ಏನ್ ಸರ್ ಕ್ರಿಟಿಕಲ್ ಆಂಗಲ್ ಅಂದ್ರೆ ಏನು? ಇವಾಗ ವೆನ್ ಲೈಟ್ ಟ್ರಾವೆಲ್ಸ್ ಫ್ರಮ್ ಡೆನ್ಸರ್ ಮೀಡಿಯಂ ಟು ರೇರರ್ ಮೀಡಿಯಂ ಏನಾಗುತ್ತೆ? ದ ಆಂಗಲ್ ಆಫ್ ರಿಫ್ರಾಕ್ಷನ್ ಈಸ್ ಗ್ರೇಟರ್ ದ್ಯಾನ್ ಆಂಗಲ್ ಆಫ್ ಇನ್ಸಿಡೆನ್ಸ್. ಆಸ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಇನ್ಕ್ರೀಸಸ್, ಆಂಗಲ್ ಆಫ್ ರಿಫ್ರಾಕ್ಷನ್ ಆಲ್ಸೋ ಇನ್ಕ್ರೀಸಸ್. ಏನಾಗುತ್ತೆ? ಬೆಂಡಿಂಗ್ ಅವೇ ಫ್ರಮ್ ನಾರ್ಮಲ್ ಆಗ್ತಾ ಇರುತ್ತಲ್ಲ, ಆಗ್ತಾ at a particular angle of incidence in the denser medium, the light ray just grazes the surface of medium. ಅಂದ್ರೆ ಜಸ್ಟ್ ಗ್ರೇಸಿಂಗ್ ಅಂದ್ರೆ ಅದ್ರ ಮೇಲೆ ಹಾದೋಗೋದು ಅಂತ ಅರ್ಥವಾಯ್ತಲ್ಲ? ಏನ್ ಹೇಳಿ ತಿಳ್ಕೊಳ್ಳಿ ಸರಿಯಾಗಿ. ಆಸ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಇನ್ಕ್ರೀಸಸ್,
angle of refraction also increases because it is bending away from normal. Yavaga, when light travels from denser medium to rarer medium. As the angle of incidence increases, angle of refraction also increases. So at a particular angle of incidence, the refracted ray, it just grazes the surface separating the two medium. Now you measure the angle of refraction, it becomes equal to 90 degree. So that particular angle of incidence for which the angle of refraction becomes 90 degree is called critical angle and karitar. So what is called critical angle? It is the angle of incidence in the denser medium for which the angle of refraction becomes 90 degree is called critical angle and karitar. Of course, makla critical angle ಅನ್ನೋದು ಕೂಡ ಅಷ್ಟೇ. It depends on pair of media, depends on wavelength, ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ, wavelength ಮೇಲೆ ಡಿಪೆಂಡ್ ಆಗಿರುತ್ತೆ, pair of media ಮೇಲೆ ಡಿಪೆಂಡ್ ಆಗಿರುತ್ತೆ ಮಕ್ಕಳ. ಗೊತ್ತಾಯ್ತಲ್ಲ? ಅದನ್ನೇ ಇಲ್ಲಿ ಬರಿತೀನಿ ನೋಡಿ. ನೋಡಿ, when a ray of light passes from denser medium to rarer medium, the angle of incidence for which the angle of refraction becomes 90 degree is called critical angle ಅಂತ ಕರೀತಾರೆ. ಮಕ್ಕಳ ಗೊತ್ತಾಯ್ತಲ್ಲ? ಸೊ ನೋಡಿ, look at this. ಡೆನ್ಸರ್ ಇಂದ ರೇರ್ ಹೋಗ್ಬೇಕಷ್ಟೇ, ಡೆನ್ಸರ್ ಇಂದ ರೇರ್ ಹೋಗ್ಬೇಕು, ಆಯ್ತಾ? ಆಂಗಲ್ ಆಫ್ ರಿಫ್ರಾಕ್ಷನ್ 90 ಡಿಗ್ರಿ ಆಗ್ಬೇಕು. ಅಂದ್ರೆ ಅರ್ಥ ಏನು? ದ ರೇ ಇರುತ್ತೆ ನೋಡಿ, ರಿಫ್ರಾಕ್ಟೆಡ್ ರೇ ಜಸ್ಟ್ ಗ್ರೇಸ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ, ಆಯ್ತಾ? ಡಯಾಗ್ರಾಮ್ ನೋಡ್ತಾ ಇರಿ ನೋಡಿ, ಆಯ್ತಾ? ಲುಕ್ ಅಟ್ ದಿಸ್ ನೋಡಿ, ಇದು ಪಾಯಿಂಟ್ ಸೋರ್ಸ್, ಇದು ಇಲ್ಲಿ ಓ ಅಂತ, ಇದು ಸೋರ್ಸ್ ಆಫ್ ಲೈಟ್ ಅಂತ ಇಟ್ಕೊಳ್ಳಿ. ಒಂದು ರೇ ನಾರ್ಮಲ್ ಆಗಿ ಹೋಗ್ತಾ ಇದೆ, ಕರೆಕ್ಟಾ? ನಾರ್ಮಲ್ ಆಗಿ ಇನ್ಸಿಡೆನ್ಸ್ ನಾರ್ಮಲ್ ಆಗಿ ಹೊಟ್ಟೋಗುತ್ತೆ ನೋಡಿ, ನಾರ್ಮಲ್ ಆಗಿ ಬೀಳ್ತಾ ಇದೆ, ನಾರ್ಮಲ್ ಆಗಿ ಹೊಟ್ಟೋಗುತ್ತೆ. ಸೊ ಇಲ್ಲಿ I0 R0. ಇವಾಗ ಇನ್ನೊಂದು ಪಾಯಿಂಟ್ ತಗೊಂತೀನಿ, ಈ ಪಾಯಿಂಟ್ ಇವಾಗ ಈ ರೇ ಇಲ್ಲಿಂದ ಇಲ್ಲಿಗೆ ಹೋಗುವಾಗ ಅದನ್ನು ಕರೀತಾರೆ, ದಿಸ್ ಇಸ್ ಕಾಲ್ಡ್, ನಾವು ಆಬ್ಲಿಕ್ ಇನ್ಸಿಡೆನ್ಸ್ ಅಂತ ಕರೀತಾರೆ. ಆದಾಗ ಏನಾಗುತ್ತೆ? ಇಟ್ ಬೆಂಡ್ಸ್ ಅವೇ ಫ್ರಮ್ ನಾರ್ಮಲ್. ಅಲ್ವಾ ಮಕ್ಕಳ? ನೋಡ್ತಾ ಇದ್ದೀರಿ ನೋಡಿ, ಇದು ಒಂದ್ರೆ ಆಯ್ತು, ಕರೆಕ್ಟಾ? ಇದು ಆಂಗಲ್ ಆಫ್ ಇನ್ಸಿಡೆನ್ಸ್. ಇಟ್ ಬೆಂಡ್ಸ್ ಅವೇ ಫ್ರಮ್ ನಾರ್ಮಲ್, ಅಲ್ವಾ? ನೋಡ್ತಾ ಇರಿ, ಇಟ್ ಬೆಂಡ್ಸ್ ಅವೇ ಫ್ರಮ್ ನಾರ್ಮಲ್ ನೋಡಿ, ಕರೆಕ್ಟಾ ಮಕ್ಕಳ? ಇಟ್ ಬೆಂಡ್ಸ್ ಅವೇ ಫ್ರಮ್ ನಾರ್ಮಲ್. ಆರ್ ಈಸ್ ಗ್ರೇಟರ್ ದ್ಯಾನ್ ಐ. ಸೊ ಇವಾಗ ಈ ಇಲ್ಲಿಂದ ರೈಟ್ ರೇ ಇಲ್ಲಿ ಕಳಿಸ್ತೀನಿ. ಇವಾಗ ಯು ಕನ್ಸಿಡರ್ ಅನದರ್ ರೇ, ಸಾಕೆ ಥರ್ಡ್ ರೇ ತಗೊಂತೀನಿ, ಇಲ್ಲಿಂದ ಹಿಂಗ್ ಹೋಗುತ್ತಲ್ಲ, ಅವಾಗ ಏನಾಯ್ತು? ನಾರ್ಮಲಿ ಆಂಗಲ್ ಆಫ್ ಇನ್ಸಿಡೆನ್ಸ್ ಜಾಸ್ತಿ ಆಯ್ತಾನೆ, ಜಾಸ್ತಿ ಆಯ್ತು. ಬಟ್ ಆಂಗಲ್ ಆಫ್ ರಿಫ್ರಾಕ್ಷನ್ ಕೂಡ ಜಾಸ್ತಿ ಆಗುತ್ತೆ. ಆವಾಗ ಈ ಲೈಟ್ ಇರುತ್ತೆ ನೋಡಿ, ಇದು ಜಸ್ಟ್ ಗ್ರೇಸ್ ಮಾಡ್ಕೊಂಡು ಹೋಗುತ್ತೆ, ಈ ಸರ್ಫೇಸ್ ಮೇಲೆ ಗ್ರೇಸ್ ಮಾಡ್ಕೊಂಡು ಹೋಗುತ್ತೆ ಮಕ್ಕಳ, ಗೊತ್ತಾಯ್ತಲ್ಲ? ಆವಾಗ ದಿಸ್ ಆಂಗಲ್ ಬಿಕಮ್ಸ್ ಈಕ್ವಲ್ ಟು 90 ಅಂತ ಬರೀಬೋದಾ? ಆಯ್ತಾ? ಕರಸ್ಪಾಂಡಿಂಗ್ ಆಂಗಲ್ ಇರುತ್ತೆ ನೋಡಿ, ದಿಸ್ ಕರಸ್ಪಾಂಡಿಂಗ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಕಾಲ್ಡ್ ಕ್ರಿಟಿಕಲ್ ಆಂಗಲ್ ಅಂತ ಕರೀತಾರೆ. ಲುಕ್ ಅಟ್ ದಿಸ್ ನೋಡಿ, ಇವಾಗ ಲೈಟ್ ಹೆಂಗ್ ಬರುತ್ತೆ ಹೇಳಿ, ಇದ್ರ ಮೇಲೆ ಹಾದೋಗುತ್ತೆ, ನೋಡ್ತಾ ಇರಿ, ಲೈಕ್ ದಿಸ್, ನೋಡಿದ್ರಾ? ಸೊ I is equal to C, ಇವಾಗ R is equal to 90 ಡಿಗ್ರಿ. ಸೊ ಓನ್ಲಿ ವೆನ್ I is equal to C, R is equal to 90 ಡಿಗ್ರಿ. ಅರ್ಥವಾಯ್ತಲ್ಲ? ಆವಾಗ ದಿಸ್ ಆಂಗಲ್ ಇಸ್ ಕಾಲ್ಡ್ ಕ್ರಿಟಿಕಲ್ ಆಂಗಲ್. ಅದೇ ಹೇಳಿದ್ದು, ಇಟ್ ಇಸ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಇನ್ ದ ಡೆನ್ಸರ್ ಮೀಡಿಯಂ. ನೋಡಿ, ಇಂಪಾರ್ಟೆಂಟ್, ಇಟ್ ಇಸ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಇನ್ ದ ಡೆನ್ಸರ್ ಮೀಡಿಯಂ ಫಾರ್ ವಿಚ್ ದ ಆಂಗಲ್ ಆಫ್ ರಿಫ್ರಾಕ್ಷನ್ ಬಿಕಮ್ಸ್ ಈಕ್ವಲ್ ಟು 90 ಡಿಗ್ರಿ. ಅರ್ಥವಾಯ್ತಾ ಮಕ್ಕಳ? ನೋಡಿ, ಅದೆಲ್ಲಿ ಬರೆದಿರೋದು ನೋಡಿ, this is 90 degree, correct? This is called R. R is equal to 90 degree. This angle is called C. ಅರ್ಥವಾಯ್ತಾ ನೋಡಿ? ಅರ್ಥ ಆಯ್ತಾ ಮಕ್ಕಳ? ನೋಡಿ, ಇದು ನಾರ್ಮಲ್ ಆಗಿ ಹೊಟ್ಟೋಗುತ್ತೆ, ಇಲ್ಲೇನೂ ಆಗಲ್ಲ. ಇಲ್ಲಿ ಸ್ವಲ್ಪ ಆಬ್ಲಿಕ್ ಆಗಿ ಬೀಳ್ತು, ಸೊ ಸ್ವಲ್ಪ ಬೆಂಡಿಂಗ್ ಅವೇ ಫ್ರಮ್ ನಾರ್ಮಲ್ ಆಯ್ತು. ಇಲ್ಲಿ ಇನ್ನೂ ಒಂದು ಸ್ವಲ್ಪ ಆಂಗಲ್ ಇನ್ಸಿಡೆನ್ಸ್ ಜಾಸ್ತಿ ಆಯ್ತು ನೋಡಿ, ಈ ಆಂಗಲ್ಗಿಂತ ಈ ಆಂಗಲ್ ಜಾಸ್ತಿ ಆಯ್ತಾನೆ. ಸೊ ಇವಾಗ ಪರ್ಟಿಕ್ಯುಲರ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಲ್ಲಿ ಆ ರಿಫ್ರಾಕ್ಟೆಡ್ ರೇ ಜಸ್ಟ್ ಗ್ರೇಸ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ ನೋಡಿ, 90 ಡಿಗ್ರಿ. ಆಯ್ತಾ? ಅದೇ ಹೇಳಿದ್ದು, ಇಟ್ ಈಸ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಇನ್ ದ ಡೆನ್ಸರ್ ಮೀಡಿಯಂ ಫಾರ್ ವಿಚ್ ದ ಆಂಗಲ್ ಆಫ್ ರಿಫ್ರಾಕ್ಷನ್ ಬಿಕಮ್ಸ್ 90 ಡಿಗ್ರಿ. ಸೊ ದಿಸ್ ಇಸ್ ಕಾಲ್ಡ್ ಕ್ರಿಟಿಕಲ್ ಆಂಗಲ್ ಅಂತ ಕರೀತಾರೆ ಮಕ್ಕಳ. ಒಂದು ವೇಳೆ ಬೈ ಚಾನ್ಸ್, ಸಪೋಸ್ ಇಫ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಫರ್ದರ್ ಇನ್ಕ್ರೀಸ್ ನೋಡಿ, ಇಲ್ಲಿಂದ ಇನ್ನೊಂದು ರೇ ತಗೊಳ್ತೀನಿ, ಇಲ್ಲೆಲ್ಲ ಬೀಳುತ್ತಪ್ಪ ನೋಡಿ, ಇನ್ನೊಂದು ರೇ ತಗೊಂತೀನಿ, ಇಲ್ಲಿ ಬೀಳುತ್ತೆ. ಅವಾಗ ಏನಾಗುತ್ತೆ ಹೇಳಿ? ಆವಾಗ ಏನಾಗುತ್ತೆ? ದ ಲೈಟ್ ರೇ ಗೆಟ್ಸ್ ರಿಫ್ಲೆಕ್ಟೆಡ್ ಬ್ಯಾಕ್ ಇನ್ ಟು ಸೇಮ್ ಮೀಡಿಯಂ. ಅರ್ಥವಾಯ್ತಲ್ಲ? ಇವಾಗ ಜಸ್ಟ್ ರಿಫ್ರಾಕ್ಷನ್ ಆಯ್ತು, ಸ್ವಲ್ಪ ಆಂಗಲ್, ಸ್ವಲ್ಪ ಐಗಿಂತ ಸಿ ನೋಡಿ, ಐ ಅನ್ನೋದು ಸಿ ಗಿಂತ ಜಾಸ್ತಿ ಆಗ್ಬಿಟ್ರೆ, ಅಂದ್ರೆ ಇಫ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಗ್ರೇಟರ್ ದ್ಯಾನ್ ಕ್ರಿಟಿಕಲ್ ಆಂಗಲ್, ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಗ್ರೇಟರ್ ದ್ಯಾನ್ ಕ್ರಿಟಿಕಲ್ ಆಂಗಲ್ ಆಗ್ಬಿಟ್ರೆ, ಆವಾಗ ಲೈಟ್ ರೇ ಏನಾಗುತ್ತೆ ಹೇಳಿ? ಇಟ್ ಇಸ್ ಟೋಟಲಿ ರಿಫ್ಲೆಕ್ಟೆಡ್ ಬ್ಯಾಕ್ ಇನ್ ಟು ಸೇಮ್ ಮೀಡಿಯಂ ಅಂಡ್ ದಟ್ ರಿಫ್ಲೆಕ್ಷನ್ ಇಸ್ ಟೋಟಲ್, ಹೆನ್ಸ್ ಇಟ್ ಇಸ್ ಕಾಲ್ಡ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕರೀತಾರೆ. ಇಟ್ ಇಸ್ ಕಾಲ್ಡ್ ಟೋಟಲ್ ಇಂಟರ್ನಲ್. ಇಂಟರ್ನಲ್ ಮೀನ್ಸ್ ಇನ್ಸೈಡ್, ವಾಪಸ್. ಅರ್ಥವಾಯ್ತಲ್ಲ? ದಟ್ ಇಸ್ ಕಾಲ್ಡ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ಮಕ್ಕಳ ಗೊತ್ತಾಯ್ತಲ್ಲ ಏನಂದ್ರೆ, ಇಫ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಇನ್ ದ ಡೆನ್ಸರ್ ಮೀಡಿಯಂ ಈಸ್ ಗ್ರೇಟರ್ ದ್ಯಾನ್ ದ ಕ್ರಿಟಿಕಲ್ ಆಂಗಲ್, ದೆನ್ ದ ಲೈಟ್ ರೇ ರಿಫ್ಲೆಕ್ಟ್ಸ್ ಬ್ಯಾಕ್, ದ entire total light is reflected back into same medium. This reflection is total and hence it is called total internal reflection ಅಂತ ಕರೀತಾರೆ ಮಕ್ಕಳ. ಗೊತ್ತಾಯ್ತಲ್ಲ? ಹಂಗಿದ್ರೆ ಕಂಡೀಷನ್ಸ್ ಬರೀಬೋದಲ್ಲ?
ಏನಾಗಿರ್ಬೇಕು? ಲೈಟ್ ರೇ ಶುಡ್ ಟ್ರಾವೆಲ್ ಫ್ರಮ್ ಡೆನ್ಸರ್ ಮೀಡಿಯಂ ಟು ರೇರ್ ಮೀಡಿಯಂ. ಯಾವುದಕ್ಕೆ? TIR, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂದ್ರೆ ನಾನು ಶಾರ್ಟ್ ಫಾರ್ಮ್ ಅಲ್ಲಿ TIR ಅಂತ ಕರಿತೀನಿ. ಸೊ ಯಾವ ಕಂಡೀಷನ್ ಏನಾಗಬೇಕು? ಆಂಗಲ್ ಆಫ್ ಇನ್ಸಿಡೆನ್ಸ್ ಶುಡ್ ಬಿ ಈಕ್ವಲ್ ಟು ಏನು ಲೈಟ್ ರೇ ಶುಡ್ ಟ್ರಾವೆಲ್ ಫ್ರಮ್ ಡೆನ್ಸರ್ ಮೀಡಿಯಂ ಟು ರೇರ್ ಮೀಡಿಯಂ ಆಗಿರಬೇಕು. ಸೆಕೆಂಡ್ ಪಾಯಿಂಟ್ ಈಸ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಶುಡ್ ಬಿ ಗ್ರೇಟರ್ ದನ್ ಕ್ರಿಟಿಕಲ್ ಆಂಗಲ್ ಆಗಿರಬೇಕು. ಸೊ ಆಂಗಲ್ ಆಫ್ ಇನ್ಸಿಡೆನ್ಸ್ ಕ್ರಿಟಿಕಲ್ ಆಂಗಲ್ ಗಿಂತ ಜಾಸ್ತಿ ಇರಬೇಕು. ಮತ್ತೆ ಎರಡನೇ ಪಾಯಿಂಟ್ ಲೈಟ್ ರೇ ಶುಡ್ ಟ್ರಾವೆಲ್ ಫ್ರಮ್ ಡೆನ್ಸರ್ ಮೀಡಿಯಂ ಟು ರೇರ್ ಮೀಡಿಯಂ ಆಗಿರಬೇಕು. ಅವೆರಡು ದ ಕಂಡೀಷನ್ಸ್ ಫಾರ್ TIR, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ನಿಮಗೆ 3 ಮಾರ್ಕ್ಸ್ ಅಲ್ಲಿ ಕೇಳಬಹುದು. ವಾಟ್ ಈಸ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್? ಮೆನ್ಷನ್ ದ ಕಂಡೀಷನ್ಸ್ ಅಂತ ಕೇಳ್ಬೋದು. ಅವಾಗ ಅದೇನಂದ್ರೆ ಏನು? ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂದ್ರೆ ಏನು ಅಂತ ಬರ್ದಿ ಬಿಡಿ. ಇಫ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಇನ್ ದ ಡೆನ್ಸರ್ ಮೀಡಿಯಂ is greater than the critical angle, then the entire light is reflected back into same medium. This phenomenon is called total internal reflection. Conditions for TIR. Point number 1, light ray should travel from optically denser medium to rare medium. Second point is angle of incidence should be greater than critical angle. Fine. ಅರ್ಥ ಆಯ್ತಾ ಮಕ್ಕಳ? ಅದು ಹೇಳ್ತಾ ಇರೋದಿಲ್ಲಿ ಇಸ್ ಕಾಲ್ಡ್ ಕ್ರಿಟಿಕಲ್ ಆಂಗಲ್. ಫೈನ್. ಸೊ ಫ್ರಮ್ ಸ್ನೆಲ್ಸ್ ಏನ್ ಬರೀಬಹುದು ನೋಡಿ, N1 sin I ಹಿಂಗ್ ಬರೀಬಹುದಲ್ವಾ? N2 sin I is equal to N1 sin R. ಮಕ್ಕಳು ಇಲ್ಲಿ ಡೆನ್ಸರ್ ಇಂದ ರೇರ್ಗೆ ಬಂದಾಗ ಗೊತ್ತಾಯ್ತಲ್ಲ? ಯಾಕಂದ್ರೆ ಇಲ್ಲಿ ನೋಡಿ ನಾನು ಹೇಳ್ತಾ ಇರೋದು ಇದು ಆಯ್ತಾ, ಇದು ಆಂಗಲ್ ಆಫ್ ಇನ್ಸಿಡೆನ್ಸ್ ತಾನೆ, ಇದು ಆಂಗಲ್ ಆಫ್ ರಿಫ್ರಾಕ್ಷನ್. ನೀವು ಎಲ್ಲಿ ಏನ್ ವ್ಯಾಲ್ಯೂ ತಗೊಂತೀರಾ? ಡೆನ್ಸರ್ ಮೀಡಿಯಂಗೆ N2 ತಗೊಂಡಿದ್ದೀನಿ, ರೇರ್ ಮೀಡಿಯಂಗೆ N1 ತಗೊಂಡಿದ್ದೀನಿ. ಅವಾಗ ಹಿಂಗ್ ಬರೀಬಹುದು ಫಾರ್ಮುಲಾ, ಇದು N2 into sin I ಬರೀಬೋದಾ? N2 into sin I is equal to N1 into sin R. ಮಕ್ಕಳು ಗೊತ್ತಾಯ್ತಲ್ಲ? ಅದನ್ನೆಲ್ಲ ಹೇಳಿದ್ ನಾನು. N2 into sin I is equal to N1 into sin R. ನೋಡಿ, N2 into sin I is equal to N1 into sin R. ಅರ್ಥವಾಯ್ತಲ್ಲ? ಯಾವಾಗ? when ray travels from denser to rarer medium. ಸೊ ಹಂಗಿದ್ರೆ N2 into what is I value? I is equal to C ತಾನೆ, is equal to N1 ಹಂಗೆ ಬರ್ಕೊಳ್ಳಿ. what is R value? 90. ಹಂಗಂದ್ರೆ ಏನು? N2 sin C is equal to N1 sin 90 is 1. ನೋಡಿ, ಅವಾಗೇನು ಬರೀಬಹುದು? ಕರೆಕ್ಟಾ? N2 by N1 is equal to 1 by sin C ಅಂತ ಬರೀಬಹುದು. ಮಕ್ಕಳ ಗೊತ್ತಾಯ್ತಲ್ಲ? N2 ಅಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಡೆನ್ಸರ್ ಮೀಡಿಯಂ, N1 ಅಂದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ರೇರ್ ಮೀಡಿಯಂ. ಸೊ ಹಂಗಿದ್ರೆ ರೇರ್ ಮೀಡಿಯಂ ಏರ್ ಆಗಿದ್ರೆ N1 ಗೆ 1 ಕೊಟ್ಬಿಡಿ. ಅರ್ಥವಾಯ್ತಲ್ಲ? ಅವಾಗ N2 is equal to 1 by sin C or N is equal to 1 by sin C. ಗೊತ್ತಾಯ್ತಲ್ಲ? ಲೈಕ್ ದಟ್ ಯು ಹ್ಯಾವ್ ಟು ರೈಟ್ ಡೌನ್. ನೋಡಿ, ಹಿಂಗ್ ಬೇಕಾದ್ರೂ ಬರೀಬಹುದು. ಸೊ N is equal to 1 by sin C. ಯಾಕಂದ್ರೆ N2 ಗೆ N ಬರ್ಕೊಳ್ಳಿ, N1 ಗೆ 1 ಬರ್ಕೊಳ್ಳಿ. N2 ಗೆ N1 ಗೆ 1 ಯಾಕೆ ಬರ್ಕೊಂಡ್ರೆ? ಸರೌಂಡಿಂಗ್ ಮೀಡಿಯಂ ಏರ್ ಆಗಿದ್ರೆ. ಸೊ ಅಂದ್ರೆ ದಿಸ್ ಫಾರ್ಮುಲಾ ಕ್ಯಾನ್ ಬಿ ಯೂಸ್ಫುಲ್ ಆಯ್ತಾ, ಓನ್ಲಿ ವೆನ್ ಸರೌಂಡಿಂಗ್ ಮೀಡಿಯಂ ಇಸ್ ಏರ್. ಸೊ N is equal to 1 by sin C. ಅರ್ಥವಾಯ್ತಲ್ಲ? ಇಫ್ ಯು ನೋ N ವ್ಯಾಲ್ಯೂ ವಿ ಕ್ಯಾನ್ ಫೈಂಡ್ ಕ್ರಿಟಿಕಲ್ ಆಂಗಲ್, ಆರ್ ಇಫ್ ಯು ನೋ ಕ್ರಿಟಿಕಲ್ ಆಂಗಲ್ ವಿ ಕ್ಯಾನ್ ಫೈಂಡ್ N. ನೋಡಿ, N is equal to 1 by sin C. ಇದು ಇಂಪಾರ್ಟೆಂಟ್, ಇದು ಬೇಕಾಗಿರುತ್ತೆ. ಸರೌಂಡಿಂಗ್ ಮೀಡಿಯಂ ಯಾವಾಗ್ಲೂ ಏರ್ ಇರಬೇಕು ಅಂತೇನಿಲ್ಲ ಅಲ್ವಾ? ಅಂದ್ರೆ ಕೇಳ್ಬೋದು ಇವಾಗ, ಸೊ ಇನ್ ವಿಚ್ ಆರ್ ದಿ ಫಾಲೋಯಿಂಗ್ ಕೇಸಸ್ TIR is not possible ಅಂತ ಕೇಳ್ಬೋದು. ಅವಾಗ ಕಂಡೀಷನ್ಗಳು ಏನೋ ಒಂದು ತಪ್ಪಿರುತ್ತಲ್ಲಿ ಆಯ್ತಾ. ಸೊ ಅವಾಗ ಕರೆಕ್ಟ್ ಆಗಿ ಹೇಳ್ಬೇಕಾಗಿರುತ್ತೆ. ಅಂದ್ರೆ ಕಂಡೀಷನ್ ಏನಪ್ಪಾ ಅಂದ್ರೆ ಡೆನ್ಸರ್ ಇಂದ ರೇರ್ಗೆ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ ವಾಟರ್ ಇಂದ ಏರ್ಗೆ ಹೋಗ್ಬೇಕು ಆಯ್ತಾ, ಗ್ಲಾಸ್ ಇಂದ ಏರ್ಗೆ ಹೋಗ್ಬೇಕು, ಡೈಮಂಡ್ ಇಂದ ಏರ್ಗೆ ಹೋಗ್ಬೇಕು ಆಯ್ತಾ. ಅಥವಾ ಈ ತರ ಹೇಳ್ಬೋದು, ಗ್ಲಾಸ್ ಇಂದ ಏರ್ಗೆ ಹೋಗ್ಬೋದು, ಕರೆಕ್ಟಾ? ಸರಿ, ಗ್ಲಾಸ್ ಇಂದ ವಾಟರ್ಗೆ ಹೋಗ್ಬೋದು, ಡೈಮಂಡ್ ಇಂದ ವಾಟರ್ಗೆ ಹೋಗ್ಬೋದು ಅಂತ ಹೇಳ್ಬೋದು ಅಲ್ಲ ಮಕ್ಕಳ? ಫೈನ್. ಅದೇ ತರ ಡೈಮಂಡ್ ಇಂದ ಗ್ಲಾಸ್ಗೆ ಹೋಗ್ಬೋದು. ಡೈಮಂಡ್ ಇಸ್ ಡೆನ್ಸರ್, ಗ್ಲಾಸ್ ಇಸ್ ರೇರರ್, ಅವೆರಡಕ್ಕೂ ಸಂಬಂಧಪಟ್ಟಾಗೆ ಅಲ್ವಾ? ಹಾಗಾಗಿ ಕೇಳ್ತಾ ಇರ್ತಾರೆ ಈ ತರ. ಸೊ ಇಂಪಾರ್ಟೆಂಟ್ ಅಂದ್ರೆ ಡೆನ್ಸರ್ ಇಂದ ರೇರ್ಗೆ ಹೋಗ್ಬೇಕು. ಫಾರ್ಮುಲಾ ಇದು, N is equal to 1 by sin C. ಸೊ ಅಂದ್ರೆ ಇವಾಗ ಕ್ಲಿಯರ್ ಆಗಿ ಗೊತ್ತಾಯ್ತು ನಿಮಗೆ ಹೌ ಡಸ್ ಕ್ರಿಟಿಕಲ್ ಆಂಗಲ್ ಅಂಡ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಡಿಪೆಂಡ್ಸ್ ಅಂತ. ಇನ್ವರ್ಸ್ಲಿ ನೋಡಿ, ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಇದ್ರೆ ಕ್ರಿಟಿಕಲ್ ಆಂಗಲ್ ಕಡಿಮೆ ಇರುತ್ತೆ, ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಇದ್ರೆ ಕ್ರಿಟಿಕಲ್ ಆಂಗಲ್ ಕಡಿಮೆ ಇರುತ್ತೆ ಆಯ್ತಲ್ಲ? ಅದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ ಆಯ್ತಾ. ನೋಡಿ, ಸರೌಂಡಿಂಗ್ ಮೀಡಿಯಂ ಏರ್ ಇದ್ರೂ ಮಾಡಬಹುದು, ಸರೌಂಡಿಂಗ್ ಮೀಡಿಯಂ ಏರ್ ಬಿಟ್ಟು ಬೇರೆ ಇದ್ರೂ ಕೂಡ ಮಾಡಬಹುದು. N2 by N1 is equal to 1 by sin C. ಮಕ್ಕಳ ಗೊತ್ತಾಯ್ತಲ್ಲ? ಇದು ಇಂಪಾರ್ಟೆಂಟ್ ಫಾರ್ಮುಲಾ ಫಾರ್ ಸಾಲ್ವಿಂಗ್ ದ ಪ್ರಾಬ್ಲಮ್ಸ್ ಆಯ್ತಾ. PU ಬೋರ್ಡ್ಗೆ ಇಂಪಾರ್ಟೆಂಟ್ ಆಯ್ತಾ, ನೀಟ್ JEE ಕೂಡ ಇಂಪಾರ್ಟೆಂಟ್. ಫೈನ್. ಸೊ ದಿಸ್ ಇಸ್ ರಿಲೇಷನ್ ಬಿಟ್ವೀನ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಅಂಡ್ ಕ್ರಿಟಿಕಲ್ ಆಂಗಲ್. ಫೈನ್. ನೋಡಿ, ಡೆನ್ಸರ್ ಮೀಡಿಯಂ ವಾಟರ್ ಆಯ್ತಾ, ಸೆಕೆಂಡ್ ರೇರ್ ಮೀಡಿಯಂ ಏರ್ ಆಗಿರುತ್ತೆ. ನೋಡಿ, ಗೊತ್ತಾ ಇದೆಯಲ್ಲ? ಸೊ ಇವಾಗ ಆರೋ ಮಾರ್ಕ್ ನೋಡಿ, ಆ ರೇರ್ ಟು ಡೆನ್ಸರ್ ಕರೆಕ್ಟಾ? ಒಳಗೆ ಹೋಗಿ ನಾರ್ಮಲ್ ಆಗಿ ಇನ್ಸಿಡೆಂಟ್ ಆಗ್ತಾ ಇದೆ, ಹಂಗೆ ಔಟ್ ಹೋಗ್ತಾ ಇದೆ ಆಯ್ತಾ. ನೆಕ್ಸ್ಟ್ ಎ ಇದೆ. ಎ ಇಸ್ ಎ ಪಾಯಿಂಟ್ ಸೋರ್ಸ್ ಆಫ್ ಲೈಟ್ ಇನ್ ಡೆನ್ಸರ್ ಮೀಡಿಯಂ. ಡೆನ್ಸರ್ ಮೀಡಿಯಂ ಅಲ್ಲಿ ಪಾಯಿಂಟ್ ಸೋರ್ಸ್ ಇದೆ. ಫೈನ್.
ಇಟ್ ಬೆಂಡ್ಸ್ ಅವೇ ಫ್ರಮ್ ನಾರ್ಮಲ್. ಕರೆಕ್ಟಾ? ಈ ಆರೋ ಮಾರ್ಕ್ ಇದೆ ನೋಡಿ, ಇದು ಬಿಟ್ಬಿಡಿ, ಇದೇನಿಲ್ಲ ನೋಡಿ, ನಾನು ತೋರಿಸೋದೇನಿಲ್ಲ, ಇದು ಬಿಟ್ಬಿಡಿ ಆಯ್ತಾ, ಇಗ್ನೋರ್ ಮಾಡಿ ಅದನ್ನ, ಮಿಸ್ಟೇಕ್ ಹತ್ರ ಆಗಿದೆ. ಸೊ ಒಂದು ರೇ ನಾರ್ಮಲ್ ಆಗಿ ಹೋಗ್ತಾ ಇದೆ, ನಾರ್ಮಲ್ ಆಗಿ ಹೊಟ್ಟೋಗುತ್ತೆ ಮಕ್ಕಳ. ಫೈನ್. ಇವಾಗ ಇನ್ನೊಂದು ಲೈಟ್ ರೇ ತಗೊಳ್ತೀನಿ ನೋಡಿ, ಆಬ್ಲಿಕ್ ಆಗಿ ಇನ್ಸ್ಟೆಂಟ್ ಆಗಿದೆಯಾ, ಇಟ್ ಬೆಂಡ್ಸ್ ಅವೇ ಫ್ರಮ್ ನಾರ್ಮಲ್. ಯಾಕೆ? ಇದು ಡೆನ್ಸರ್, ಇದು ರೇರ್, ಇಟ್ ಬೆಂಡ್ಸ್ ಅವೇ ಫ್ರಮ್ ನಾರ್ಮಲ್. ಓಕೆ, ಅಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಇದು. So R is greater than, angle of refraction also increases. ಕರೆಕ್ಟಾ? ಸೊ ಇವಾಗ ಏನಾಗ್ತಾ ಇದ್ದು ಅಂದ್ರೆ ನಾನು ಹೇಳ್ತಾ ಇರೋದು ಇಲ್ಲಿ ಪಾರ್ಷಿಯಲ್ ರಿಫ್ರಾಕ್ಷನ್ ಆಗ್ತಾ ಇರ್ಬೋದು ಅಂತ ಆಯ್ತಾ. ದೇರ್ ಇಸ್ ಎ ಪಾರ್ಷಿಯಲ್ ರಿಫ್ರಾಕ್ಷನ್, ಪಾರ್ಷಿಯಲ್ ರಿಫ್ಲೆಕ್ಷನ್ ಕೂಡ ಆಗ್ತಾ ಇದೆ. ಇವಾಗ ಆಸ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಇನ್ಕ್ರೀಸಸ್, ಆವಾಗ ನೋಡಿ ಡಿಗ್ರಿ ಆಫ್ ನೋಡಿ ಕರೆಕ್ಟಾ. This is O2 at the point of incidence. This is the point of incidence again. So again ಇಲ್ಲಿ ಮತ್ತೆ ರಿಫ್ಲೆಕ್ಷನ್ ಆಯಿತು, ಅಂದ್ರೆ ರಿಫ್ರಾಕ್ಷನ್ ಆಗ್ತಾ ಇದೆ, ರಿಫ್ಲೆಕ್ಷನ್ ಆಗ್ತಾ ಇದೆ. ಇವಾಗ ಅಬ್ಸರ್ವ್ ಮಾಡಿ, ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಆಯ್ತಾ, ದಟ್ ಎಂಟೈರ್ ಲೈಟ್ ಈಸ್ ರಿಫ್ಲೆಕ್ಟೆಡ್ ಬ್ಯಾಕ್ ಇನ್ ಟು ಸೇಮ್ ಮೀಡಿಯಂ. ನೋಡಿ ಜಸ್ಟ್ ಗ್ರೇಸ್ ಆಯಿತು ಅಲ್ವಾ ಮಕ್ಕಳ, ಜಸ್ಟ್ ಗ್ರೇಸ್ ಆಯಿತು. ಸೊ ದಿಸ್ ಆಂಗಲ್ ಈಸ್ ಕಾಲ್ಡ್ ಕ್ರಿಟಿಕಲ್ ಆಂಗಲ್, ದಿಸ್ ಆಂಗಲ್ ಈಸ್ ಕಾಲ್ಡ್ 90 ಡಿಗ್ರಿ ಅಲ್ವಾ. ಸೊ ಅದಕ್ಕಿಂತ ಫರ್ದರ್ ಇನ್ಕ್ರೀಸ್ ಆಯಿತು ಅಂದ್ರೆ ನೋಡ್ರೋ ಹೇಳ್ತೀನಿ, ಅಂದ್ರೆ ಕ್ರಿಟಿಕಲ್ ಆಂಗಲ್ಗಿಂತ ಕಡಿಮೆ ಇದ್ರೆ ರಿಫ್ರಾಕ್ಷನ್ ಆಗ್ತಾ ಇದೆ ಅಂತ. So if the angle of incidence is less than the critical angle, there is a refraction. If the angle of incidence is equal to critical angle, the light ray just grazes. This angle is 90 degree. makla godaitala. If this angle is exceeding critical angle, avaga light ray ಹೋಗ್ತಾ ಇದ್ದು ವಾಪಸ್ ಇಲ್ಲಿ ಬಂದ್ಬಿಡುತ್ತೆ ನೋಡಿ. ನೋಡಿ I see critical angle ಅಂತ. ಇವಾಗ ಅಬ್ಸರ್ವ್ ಮಾಡಿ, it entire light is reflected back into same medium. Look at this. ಅರ್ಥವಾಯ್ತಲ್ಲ, this angle I is greater than C ಅಂತ ಕರಿತೀನಿ ನೋಡಿ. So this light is entire light is reflected back into same medium. ನೋಡಿ, there is no refraction at all. ನೋಡಿ, ಇದು ಪಾಯಿಂಟ್ ಬಿಟ್ಟು ಈ ಪಾಯಿಂಟ್ ಬಿಟ್ಟು ಮಿಕ್ಕಿದ್ದೆಲ್ಲ ನೋಡ್ತಾ ಇರಿ, ಎಲ್ಲಾ ಕಡೆ ರಿಫ್ರಾಕ್ಷನ್ ಆಗ್ತಾ ಇದೆ, ಇದೆಯಾ. ಬಟ್ ಈ ಪಾಯಿಂಟ್ ಅಲ್ಲಿ ಕಂಪ್ಲೀಟ್ ಲೈಟ್ ರಿಫ್ಲೆಕ್ಟ್ ಆಗ್ತಾ ಇದೆ. So this phenomenon is called ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕರೀತಾರೆ ಮಕ್ಕಳು. ಗೊತ್ತಾಯ್ತೇನ್ರು? ಇದೇನ್ ಸರ್ ಅಂತ, ಇದು ರಿಫ್ಲೆಕ್ಟೆಡ್ ಪಾರ್ಷಿಯಲ್ ರಿಫ್ಲೆಕ್ಟ್ ಅಷ್ಟೇ ಇದು. ಯಾಕಂದ್ರೆ ಸೊ ರಿಫ್ರಾಕ್ಷನ್ ಆಗ್ತಾ ಇದೆ, ಅರ್ಥವಾಯ್ತಾ. ಸ್ವಲ್ಪ ಭಾಗ ನಿಮ್ಗೆ ರಿಫ್ಲೆಕ್ಷನ್ ಕಾಣಿಸ್ಬಹುದು, ನಿಮ್ಗೆ ಸ್ವಲ್ಪ ಭಾಗ ಆಯ್ತಾ. ಸೊ ಇಲ್ಲಿ ಏನು ಕಾಣಿಸ್ತದೆ, ಇಲ್ಲಿ ಕಂಪ್ಲೀಟ್ ಲೈಟ್ ರಿಫ್ರಾಕ್ಷನ್ ಆಗ್ಬಿಡುತ್ತೆ, ಇಲ್ಲಿ ಇದೇನಾಗಿದೆ, ಕಂಪ್ಲೀಟ್ ಲೈಟ್ ರಿಫ್ಲೆಕ್ಷನ್ ಆಗಿದೆ. ಸೊ ದಿಸ್ ಇಸ್ ಕಾಲ್ಡ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, TIR ಅಂತ ಕರೀತಾರೆ. ಸೊ ಇಫ್ ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಗ್ರೇಟರ್ ದನ್ C, then ray AG ಇರುತ್ತಲ್ಲ, totally reflects back into same medium.